ನಮಸ್ಕಾರ ಎಲ್ಲ ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ ಮಲ್ಲಿಕಾರ್ಜುನ ಮಾಡ್ತಕ್ಕಂಥ ಸ್ವಾಗತ ಸುಸ್ವಾಗತ. ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸೌಜನ್ಯ ಹೋರಾಟಗಾರಿಗೂ ಸತ್ಯದ ಪರವಾಗಿರ್ತಕ್ಕಂಥ ಹೋರಾಟಗಾರಿಗೂ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಉದಯ್ ಜೈನ್, ನಿಚ್ಚಲ್ ಜೈನ್ ಅವತ್ತಿನ ದಿನ ಧರ್ಮಸ್ಥಳದಲ್ಲಿ ಇಲ್ಲ. ಉದಯ್ ಜೈನ್ ಸಮೇತ ಸೌಜನ್ಯ ಕೇಸಲ್ಲಿ ಇಲ್ಲ. ಸುಮ್ಮನೆ ಅಪರಾಧಿಯನ್ನಾಗಿ ಅಪರಾಧ ಹೊರಿಸ್ತಾ ಇದ್ದಾರೆ ಅಂತೇಳಿ ಸೌಜನ್ಯಳಿಗೂ ನನಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಆ ಹುಡುಗಿನ ನಾನು ನೋಡೇ ಇದ್ದಿಲ್ಲ. ಈಗಿನ ವಿದ್ಯಮಾನಗಳು ನನ್ನ ಕಡೆ ತೋರಿಸ್ತಾ ಇದೆಯಲ್ಲ, ಅವಾಗ ನಾನು ಸೌಜನ್ಯ ಎಂಬ ಹುಡುಗಿಯ ಫೋಟೋ ನೋಡಿದ್ದೀನಿ. ಜೀವಂತವಾಗಿ ನಾನು ಯಾವತ್ತೂ ನೋಡೇ ಇಲ್ಲ. ಆ ಹುಡುಗಿ ನನಗೂ ಸಂಬಂಧನೇ ಇಲ್ಲ. ಆ ಹುಡುಗಿಯೂ ನನಗೂ ಈ ಕೇಸಲ್ಲಿ ಸಂಬಂಧವಿಲ್ಲವೆಂದು ಉದಯ್ ಜೈನ್ ಅವರೇ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ದಯವಿಟ್ಟು ಆಡಿಯೋನ ಹಾಕ್ತಾಯಿದ್ದೀನಿ. ನಾನು ಸತ್ಯದ ಪರ, ಈ ಕಡೆ ಸೌಜನ್ಯ ಪರವಾಗಿ ಮಾತಾಡಿಲ್ಲ, ಅವರ ಪರವಾಗಿ ಸಮೇತ ಮಾತಾಡಿಲ್ಲ, ಉದಯ್ ಜೈನ್ ಪರವಾಗಿ ಸಮೇತ ಮಾತಾಡಿಲ್ಲ. ನನಗೇನು ಬೇಕಾಗಿರ್ತಕ್ಕಂಥ ಮಾಹಿತಿ, ಈ ಕೇಸಲ್ಲಿ ನಿನ್ನ ಹೆಸರು ಏಕೆ ಬಂತು ಎಂಬುವ ಪ್ರಶ್ನೆಗೆ ಉತ್ತರ ಕೇಳಿದ್ದಕ್ಕೆ ಉತ್ತರ ಕೊಟ್ಟಿರ್ತಕ್ಕಂಥ ಆಡಿಯೋ ಎಲ್ಲಿ ನಾನು ಕಟ್ ಮಾಡಿಲ್ಲ, ಪೇಸ್ಟ್ ಮಾಡಿಲ್ಲ. ಹೇಗೆ ಮಾತಾಡಿದೆವೋ ಅದೇ ಆಡಿಯೋನ ಹಾಕ್ತಾಯಿದ್ದೀವಿ. ಎಲ್ಲ ಸೌಜನ್ಯ ಹೋರಾಟಗಾರರು, ಎಲ್ಲ ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರಾಗಿರಲಿ, ಯಾರೇ ಆಗಿರಲಿ, ಈ ಆಡಿಯೋನ ದಯವಿಟ್ಟು ಕೇಳಿಸ್ಕೊಳ್ಳಿ. ಇದರಲ್ಲಿ ಸತ್ಯಾಂಶ ಇದೆಯಾ, ಅಕಸ್ಮಾತ್ ಸುಳ್ಳಿದೆಯಾ, ತನಿಖಾಧಿಕಾರಿಗಳು ದಿಕ್ಕು ತಪ್ಪಿಸಿದ್ದಾರಾ, ಏನಾಗಿದೆ ಈ ಕೇಸಲ್ಲಿ ಎಂಬುದರ ಬಗ್ಗೆ ನಿಮಗೊಂದು ಕ್ಲಾರಿಫಿಕೇಷನ್ ಸಿಗಬಹುದು. ಹಾಗಾಗಿ ಈ ಆಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೇಳಿಸ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಸೌಜನ್ಯ ಹೋರಾಟಗಾರರು ಸುಳ್ಳು ಅಪರಾಧ ಹೊರಿಸ್ತಾ ಇದ್ದಾರಾ, ಅಥವಾ ಈ ಉದಯ್ ಜೈನ್ ಸುಳ್ಳು ಏನಾದರೂ ಹೇಳಿದ್ದಾನ ಎಂಬುದರ ಬಗ್ಗೆ ಕಾಮೆಂಟ್ ಬಾಕ್ಸ್ ಖಾಲಿ ಇದೆ. ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಆದರೆ ನಮಗೆ ಸತ್ಯ ಹೊರಗೆ ಬರಬೇಕು. ಇವರೆಲ್ಲ ಕೊಂದಿಲ್ಲ ಅಂದರೆ ಧರ್ಮಸ್ಥಳದ ಸೌಜನ್ಯಗಳನ್ನು ಕೊಂದವರು ಯಾರು? ಸಂತೋಷ್ ರಾವ್ ಅಲ್ಲ ಎಂದು ಕೋರ್ಟ್ ಬಿಡುಗಡೆ ಮಾಡಿದೆ. ಆದರೆ ಈ ರೇಪಿಸ್ಟ್ಗಳು ಯಾರು? ಅವಳ ಮೇಲೆ ಕ್ರೂರ ಕೃತ್ಯ ಎಸಗಿದಂತಹ ವ್ಯಕ್ತಿಗಳು ಯಾರು ಎಂಬ ಪ್ರಶ್ನೆಗೆ ಉತ್ತರ ಬೇಕು. ಅದಕ್ಕೋಸ್ಕರನೇ ಈ ಆಡಿಯೋ ಕೇಳಿಸ್ಕೊಳ್ಳಿ. ಇವರಿಲ್ಲ ಅಂತಿದ್ದಾರಲ್ಲ, ನಿಮಗೇನಾದರೂ ಡೌಟ್ ಬಂದರೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಅಕಸ್ಮಾತ್ ನಿರಪರಾಧಿ ಆದರೆ ನಿರಪರಾಧಿ ಅಂತೇಳಿ ಕಾಮೆಂಟ್ ಮಾಡಿ. ನಮಗೆ ಸತ್ಯಾಂಶ ಹೊರಗೆ ಬರಬೇಕು ಅಷ್ಟೇ. ಅದನ್ನ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ನಮ್ಮ ಪ್ರಕಾರವಾಗಿ ಉದಯ್ ಜೈನ್ ಅವರು ಉದಯ್ ಜೈನ್ ಅವರು ಹೇಳಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ನನಗೆ ಸ್ವಲ್ಪ ಡೌಟ್ ಬರ್ತಾಯಿದೆ. ಯಾಕಂದರೆ ಹೇಳ್ತಕ್ಕಂಥ ಆಡಿಯೋದಲ್ಲಿ ಇದೆಲ್ಲ ಇದೆ, ಅದನ್ನ ಕೇಳಿಸ್ಕೊಂಬನ್ನಿ. ಹಾಗಾಗಿ ಹೇಳ್ತಕ್ಕಂಥದ್ದು ಸತ್ಯನೋ ಸುಳ್ಳ ಗೊತ್ತಿಲ್ಲ. ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಉದಯ್ ಜೈನ್ ಏನು ಅಂದ್ಕೊತಾರೆ ಬಿಡ್ತಾರೆ ಗೊತ್ತಿಲ್ಲ. ಯಾಕಂದರೆ ನನಗೆ ಡೌಟ್ ಬಂದಿದ್ದು, ಅವರು ಕೆಲವೊಂದು ಸಲ ಎಲ್ಲ ಟವರ್ ಡಂಪ್ ಮಾಡಿದ್ದು ಮತ್ತು ಬ್ರೈನ್ ಮ್ಯಾಪಿಂಗ್ ಮಾಡಿದ್ದೆಲ್ಲ ರಿಪೋರ್ಟು ರುದ್ರ ಮನೆ ಹತ್ರ ಇಟ್ಕೊಂಡಿದ್ದಾರೆ. ಇವ್ರಿಗೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ, ಯಾರಿಗೆ ಕೋರ್ಟಿಗೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಡೌಟ್ ಬಂದಿರ್ತಕ್ಕಂಥದ್ದು. ಮತ್ತೆ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ದಯವಿಟ್ಟು ಈ ಆಡಿಯೋ ಕೇಳಿಸ್ಕೊಳ್ಳಿ. ಸ್ವಲ್ಪ ಲೆಂತಿ ಆಗಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಾದರೂ ಫಾಸ್ಟ್ ನಿಮಗೆ ಆ ಮೊಬೈಲಲ್ಲಿ ಆಪ್ಷನ್ ಇದ್ದರೆ ಅದನ್ನ ಫಾಸ್ಟಾಗಿ ಕೇಳಿಸ್ಕೊಂತ ರಿಪ್ಲೈ ಬೇಕಾದ್ರೂ ಮಾಡ್ಬೋದು ನೀವು. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಆಡಿಯೋ ದಯವಿಟ್ಟು ಕೇಳಿಸ್ಕೊಳ್ಳಿ. ಹಲೋ 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 ನಮಸ್ಕಾರ ಸರ್. ಹಾಂ, ಹೇಳಿ ಹೇಳಿ. ಸರ್ ಉದಯ್ ಜೈನ್ ಅಲ್ವಾ? ಹೌದು. ಸರ್, ನಾವು ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾತಾಡ್ತಿರೋದು. ಎಲ್ಲಿಂದ? ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ ಸರ್. ಹಾಂ, ಹೇಳಿ. ಸರ್, ನಿಮ್ಮ ಮೇಲೆ ಗಂಭೀರವಾದ ಆರೋಪ ಇದೆಯಲ್ಲ, ಸೌಜನ್ಯ ಕೇಸ್. ಇದರಲ್ಲಿ ಇದ್ರ ಬಗ್ಗೆ ತನಿಖೆ ಎಲ್ಲ ಆಗಿದೆ ಸರ್ ನಿಮ್ಮದು? ಹೌದೌದು. ತನಿಖೆ ಎಲ್ಲ ಆಗಿದೆ. ಇದು ಬ್ರೈನ್ ಮ್ಯಾಪಿಂಗ್ ಎಲ್ಲ ಆಗಿದೆ ಅಂತೇಳಿ ನೀವು ಹೇಳಿದ್ರಿ. ಅದು ಸರ್, ಆ ರಿಪೋರ್ಟ್ ಎಲ್ಲ ಸುಮ್ಮನೆ ಕೋರ್ಟಿಗೆ ಸಬ್ಮಿಟ್ ಮಾಡಿ ಆರಾಮ್ ಕೈ ತೊಳ್ಕೊಬೋದಾಯ್ತಾ ಸರ್ ನೀವು? ಹಲೋ. ಹೇಳಿ. ಆ ರಿಪೋರ್ಟ್ ಎಲ್ಲ ಕೊಟ್ಟು ಕೈ ತೊಳ್ಕೊಬೋದಾಗಿತ್ತಲ್ಲ ಸರ್ ನೀವು? ಅಲ್ಲ, ಅದು ರಿಪೋರ್ಟ್ ಅಂದ್ರೆ ಹೆಂಗೆ? ರಿಪೋರ್ಟ್ ನಾವೇ ಮಾಡೋದಾ? ಸರ್, ಅಲ್ಲ ಸರ್, ನೀವು ಕೋರ್ಟ್ ಮುಖಾಂತರ ಅದನ್ನ ತಗೋಬಹುದು. ಅಲ್ಲ ಸರ್, ಅಲ್ಲ, ಹೇಳಿ.
ಈಗ ಕೋರ್ಟ್ಗೆ ಒಂದು ಅಪೀಲ್ ಹಾಕೊಂಡ್ರೆ ನೀವು ಹ್ಮ್ ಆ ರಿಪೋರ್ಟ್ ಎಲ್ಲ ನಿಮ್ಗೆ ಸಿಗುತ್ತೆ ಸರ್ ಅದು ಅದೇನ್ ತನಿಖೆ ಆಗಿತ್ತು ಏನಿಲ್ಲ ಬ್ರೈನ್ ಮ್ಯಾಪಿಂಗ್ ಏನಾಗಿತ್ತು ನಮ್ಗೆ ಈ ತರ ಎಲ್ಲ ಸಾಮಾಜಿಕ ಹೋರಾಟಗಾರರು ಸೌಜನ್ಯ ಹೋರಾಟಗಾರರು ನಮ್ಮೆಲ್ಲ ಈ ತರ ಆರೋಪ ಮಾಡ್ತಿದ್ದಾರೆ ಆ ರಿಪೋರ್ಟ್ ನಮ್ಗೆ ಬೇಕಂತೇಳಿ ಕೋರ್ಟಿಗೆ ಅದೇನೋ ಫೈನ್ ಕಟ್ಬೇಕಾಗುತ್ತೆ ಸರ್ ಅದು ಒಂದು ಫೀಸ್ ಏನು ಕಟ್ಬೇಕಾಗುತ್ತೆ ಅದನ್ನ ತಗೊಂಡು ಸಬ್ಮಿಟ್ ಮಾಡ್ಬೋದಾಗಿತ್ತಲ್ಲ ಸರ್ ನೀವು? ಅಲ್ಲ ಅದು ಏನ್ ಗೊತ್ತಾರೆ ಈಗ, ಅಲ್ಲ ಇಲ್ಲಿ ಕೇಳಿ, ಹ್ಞೂ ಹೇಳಿ ಸರ್ ಹೇಳಿ ಸರ್. ಈಗ ನೋಡಿ ಹ್ಮ್ ನಮ್ಮ ಮೇಲೆ ಈಗ ಲೋಕಲ್ ಪೊಲೀಸ್ನವರು 1 ವರ್ಷ ಬಿಟ್ಟು ಇವರು ಪ್ಲಾನ್ ಮಾಡಿ ನಮ್ಮ ಹೆಸರು ಹೇಳಿದ್ದು. ಅಲ್ಲ ಸರ್ ಪೊಲೀಸ್ನವರು ಸಿಗ್ಸಿರ್ತಕ್ಕಂಥದ ಏನಾದ್ರು ಕುಸುಮತಿ ಅವರು ಅವ್ರ ಮನೆಯ ಕಡೆಯಿಂದ ಸಿಗ್ಸಿರ್ತಕ್ಕಂಥದ್ದು ನಿಮ್ಮ ಹೆಸರನ್ನು? ಹೇಳಿ ಯಾವುದು ಸರ್ ನೀವು ಲೋಕಲ್ ಪೊಲೀಸ್ನವರು ನಮ್ಮ ಮೇಲೆ ಆರೋಪ ಮಾಡಿದ್ರೆ ಅಂತ ಹೇಳ್ತಿದ್ರಲ್ಲ? ಇಲ್ಲ ಇಲ್ಲ ಅಲ್ಲ 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 ಹೇಳು ಕೇಳಿ. ಹೇಳಿ ಸರ್. ಇದುಂಟಲ್ಲ ಸೌಜನ್ಯ ಇದು ಕೊಲೆ ಆಗಿ ಇದು ಆಗಿ ಇದು ಆದ ಮೇಲೆ ಹ್ಞೂ ಸರ್ ಹ್ಞೂ ಸರ್ ಇದು ಏನ್ ಗೊತ್ತಾ, 1 year ಆದ ಮೇಲೆ ಇವರೆಲ್ಲ ಪ್ಲಾನ್ ಮಾಡ್ಕೊಂಡು ಹೀಗೆ ಕೂತ್ಕೊಂಡು ಟಿವಿನಲ್ಲಿ ಹೇಳಿದ ನಂತರ ಮತ್ತೆ ಯಾರು ಮತ್ತೆ ಇವರು ಅದ ನಂತರ ಇವರು ಬರುವಾಗ ಯಾರು ಇವರು ಪೊಲೀಸ್ ಹೇಳಿ ಬರುವಾಗ ನಮ್ಮ ಹೆಸರು ಹೇಳಿದ್ದು. ಇವರು ಹೆಸರು ನಮ್ಮ ಹೆಸರು ಹೇಳಿದ್ದು ಎಲ್ಲಿ ಹೇಳಿದ್ದು? ಇಲ್ಲಿ ಎಲ್ಲ ಹೇಳಿದಲ್ಲ, ಎಲ್ಲಿ ಲೋಕಲ್ ಪೊಲೀಸ್ನವರ ಹತ್ರ ಯಾರು ಅದು 1 year ನಂತರ. 1 year ನಂತರ 1 year ನಂತರ. ಈಗ ನೋಡಿ ಈಗ ಏನ್ ಗೊತ್ತಾ, ಈಗ 1 year ಆದ ನಂತರ ಇವ್ರು ಎಲ್ಲಿ ಹೇಳಿದ್ದು? ಇಲ್ಲಿ ಹೇಳಿದ್ದಲ್ಲ, ಪೊಲೀಸ್ನವ್ರ ಹತ್ರ ಹೇಳಿದಲ್ಲ. ಬೆಂಗಳೂರು ಹೋಗಿ 2 ದಿನ ಅಲ್ಲಿ ಕೂತ್ಕೊಂಡು ಟಿವಿ ಚಾನಲ್ ಅಲ್ಲಿ ಹೇಳಿದ್ದು. ಅಲ್ಲ ಸರ್ ಮತ್ತೆ ಅವ್ರ ಚಾನಲ್ ಅಲ್ಲಿ ಕುತ್ಕೊಂಡು ಹೇಳೋ ಹೊತ್ತಲ್ಲಿ ನೀವು ಕಂಪ್ಲೇಂಟ್ ಮಾಡ್ಬೋದಾಗಿತ್ತಲ್ಲ ನಮ್ಮ ಮೇಲೆ ಈ ತರ ನಮಗೆ ಮಾನ ಮೊಕದ್ದಮೆ ಮಾನನಷ್ಟ ಮೊಕದ್ದಮೆ ಆಗ್ತಿದೆ ಅಂತ ಕೇಸ್ ಹಾಕ್ಬೋದಾಗಿತ್ತ ಸರ್? ಮಾನ ಮೊಕದ್ದಮೆ ಕೇಸು? ಹೌದು, ನಾವು ಇಲ್ಲಿ ಅವ್ರ ಹತ್ರ ಮಾತ್ರ ಅಲ್ಲ, TV9 ಅವರ ಮೇಲೇನೂ ನಾವು ಇದು ಮಾಡಿದ್ದೇವೆ, ಕೇಸ್ ಮಾಡಿದ್ದೇವೆ. ಎಲ್ಲಿ ನಾವು TV9 ಅವರ ಮೇಲೇನು ಅವರ ಅದರಲ್ಲಿ ಆಂಕರ್ ಮೇಲೆ ಯಾರು ಹೇಳಿದ್ದಾರೆ ಅವರ ಮೇಲೆ ಎಲ್ಲರ ಮೇಲೆ ಕೇಸ್ ಹಾಕಿದ್ದೇವೆ. 1 year ಅದು ನಂತರ ಹೋಗಿ ಅವ್ರಿಗೆ ವಿಷಯ ಹೇಳಿದಕ್ಕೆ. ಅದೇ ಸರ್ ಕೇಸ್ ಅದು ನಡೀತಾ ಇತ್ತಾ? ಕೇಸ್ ನಡೀತಾ ಇದೆ ಸರ್ ಅದು? ಹೌದೌದು ಹೌದೌದು. ಅಲ್ಲ ಸರ್ ಮತ್ತೀಗ ಮಾನ ಮೊಕದ್ದಮೆ ಕೇಸು ಇವರು ನಿಚ್ಚಲ್ ಜೈನ್ ಹಾಕಿದ್ರಲ್ಲ, ಅವ್ರ ಹೆಸರು ತಗೊಂಡಿದ್ರ ಅಂತ ಹೇಳಿ ಟಿವಿ ಮಾಧ್ಯಮದಲ್ಲಿ ಬಂದಿತ್ತು. ಅದ್ರ ಬಗ್ಗೆ ಕೇಸ್ ಆಗಿರ್ತಕ್ಕಂಥ 2017ರಲ್ಲಿ ಕೇಸ್ ಅಕ್ವಿಟ್ ಆಗೈತಲ್ಲ ಸರ್? ಅದು ಕೇಸ್ ಅಂದ್ರೆ ಸಾಕ್ಷ್ಯಾಧಾರ ಕೊರತೆಗಳು ಮತ್ತೆ ಕೇಸಿಗೆ ಹೋಗಿಲ್ಲ ಇವ್ರು ಅಂತ ಹೇಳಿ ಕೇಸ್ ಅಂದ್ರೆ ನೋಡಿ ಏನ್ ಗೊತ್ತಾ, ನೋಡಿ ಮಾನಷ್ಟ ಕೇಸಲ್ಲಿ ಒಂದು ಸಿವಿಲ್ ಕೇಸ್ ಇದೆ. ಮಾನಷ್ಟ ಕೇಸಲ್ಲಿ ಒಂದು ಸಿವಿಲ್ ಮತ್ತೆ ಒಂದು ಕ್ರಿಮಿನಲ್ ಕೇಸ್ ಇದೆ. ಇದಕ್ಕೆ ಸಿವಿಲ್ ಕೇಸಿಗೆ ಆದ್ರೆ ಸಿವಿಲ್ ಕೇಸಿಗೆ ಹೋಗುವಂತಿಲ್ಲ. ಸಿವಿಲ್ ಕೇಸಿಗೆ ಅದಕ್ಕೆ ಎಷ್ಟು ಮಾನಷ್ಟ ಕೇಳ್ತಾರೆ ಅದಕ್ಕೆ ಅಷ್ಟು ಅಮೌಂಟ್ ಕಟ್ಟಿ ಅದು ಬೇರೆ ರೂಟ್ ಅದು. ಇನ್ನೊಂದು ಕೇಸ್ ಕ್ರಿಮಿನಲ್ ಕೇಸ್ ಉಂಟಲ್ಲ ಮಹಾರಾಷ್ಟ್ರದಲ್ಲಿ, ಅದಕ್ಕೆ ಅವರು ಯಾರು ಕೇಸ್ ಹಾಕ್ತಾರೆ ಅವರು ಅಲ್ಲಿ ಹೋಗಿ ಖುದ್ದು ಇರ್ಬೇಕಲ್ಲಿ. ಅಲ್ಲ ಸರ್ ಕ್ರಿಮಿನಲ್ ಕೇಸ್ ಅಂದ್ರೆ ಅದು ಯಾವ ತರ ಕೇಸ್ ಆಗಿದೆ ಕ್ರಿಮಿನಲ್ ಕೇಸ್ ಅದು? ಅಂದ್ರೆ ಇದರಲ್ಲಿ ಉಂಟಲ್ಲ ಮಹಾರಾಷ್ಟ್ರ ಇದರಲ್ಲಿ, ಮಹಾರಾಷ್ಟ್ರದಲ್ಲಿ ಟೈಪ್ ಬರ್ತದೆ, 2 ಟೈಪ್ ಬರ್ತದೆ. ಅದೇ ಮಹಾರಾಷ್ಟ್ರ ಕೇಸಲ್ಲೇ ಟೈಪ್ 2 ಟೈಪ್ ಬರ್ತದೆ. ಒಂದು ಕ್ರಿಮಿನಲ್ ಕೇಸ್ ಬರ್ತದೆ, ಅದಕ್ಕೆ ಕಟ್ಟಂಗಿಲ್ಲ. ಇದು ಕ್ರಿಮಿನಲ್ ಕೇಸ್ ಅದಕ್ಕೆ ಕಟ್ಟಂಗಿಲ್ಲ, ಅಮೌಂಟ್ ಕಟ್ಟಂಗಿಲ್ಲ. ಅಮೌಂಟ್ ನೀವು ಹಾಕಿರ ಸರ್ ಅದು ಕೇಸು? ಇಲ್ಲ ನಾವು ಹಾಕಿಲ್ಲ. ನಾವಂದ್ರೆ ಇಲ್ಲಿ ಹಾಕಿದ್ದೇವೆ, ಇಲ್ಲಿ ಇದರಲ್ಲಿ ಹಾಕಿದ್ದೇವೆ, ಬೆತ್ತನಲ್ಲಿ ಹಾಕಿದ್ದೇವೆ. ಅದರಲ್ಲಿ ಒಟ್ಟಿಗೆ ಹಾಕಿದ್ದೇವೆ. TV9 ಆಂಕರು ಮತ್ತೆ ಮೈಸೆಟ್ಟಿ ಎಲ್ಲ ವಿಠಲ್ ಗೌಡ ಎಲ್ಲ ಅವ್ರ ಮೇಲೆ ಎಲ್ಲರ ಮೇಲೆ ಹಾಕಿದ್ದೇವೆ ಇದರಲ್ಲಿ. ಅಲ್ಲ ಸರ್ ನೀವು ಹಾಕಿರ್ತಕ್ಕಂಥದ್ದು ಯಾವಾಗ 2013ರಲ್ಲ? ಹೌದೌದು. ಮತ್ತೆ ಅಲ್ಲಿಂದ ಇಲ್ಲವರೆಗೂ ಮತ್ತೆ ಕೇಸ್ ಅದು ಅಕ್ವಿಟ್ ಆಗೈತಾ? ಅದೇನಾಗಿದೆ ಸರ್ ಮತ್ತೆ ಅದ್ರದ್ದು ಪ್ರೊಫೈಲ್ ಗೊತ್ತಾಗಿಲ್ಲ? ಅದು ಕೇಸು ಕಂಟಿನ್ಯೂ ಆಗ್ತಾ ಉಂಟು ಬೆತ್ತಂಗಡಿ ಕೋರ್ಟ್ ಅಲ್ಲಿ. ಅವರಿಗೆಲ್ಲ ಇದೆಲ್ಲ ಬರ್ತಾ ಉಂಟು, ಅವರಿಗೆಲ್ಲ ನೋಟಿಸ್ ವಾರಂಟ್ ಅದು ಬರ್ತಾ ಇದೆ. ಹೌದು ಸರ್ ನೀವು SIT ತನಿಖೆಗೆ ಹೋಗಿದ್ರಾ? ನಾವು ಮೊನ್ನೆ ಹೌದೌದು ಮೊನ್ನೆ ಅದಕ್ಕೆ ಹೋಗಿ ನಮ್ಮನ್ನು ಬರ್ಲಿಕ್ಕೆ ಹೇಳಿದ್ರು, ಹೋಗಿದ್ದೆ. ಹೋದಾಗ ಅಲ್ಲಿ ಬೇರೆ ಏನು ಕೇಳಿಲ್ಲ ಯಾವ್ದ್ರ ಬಗ್ಗೆ, ಇದರ ಬಗ್ಗೆ ಸೌಜನ್ಯ ಬಗ್ಗೆ ಕೇಳಿ, ನಮ್ಮ ಬಗ್ಗೆ ಏನು ಮಾಹಿತಿ ಎಲ್ಲ ನೀವು ಎಲ್ಲಿ ನಿಮ್ಗೆ ಎಷ್ಟು ವರ್ಷ ಎಲ್ಲ ವಿಷಯ ಕೇಳಿದ ಅಷ್ಟೇ. ಅಲ್ಲ ಸರ್ ಮತ್ತೆ ನೀವು ಬಂದು ದಯಾಮರಣ ಅಂತ ಹೊರಗೆ ಬಂದು ನೀವು ಮಾಧ್ಯಮ ಮುಖಾಂತರ ಕೇಳಿದ್ರಲ್ಲ, ನಾವೇನ್ ಅನ್ಕೊಂಡಿದ್ವಿ ಸೌಜನ್ಯ ಕೇಸಿನ ಬಗ್ಗೆ ವಿಚಾರಿಸರಂಗ ಅನ್ಕೊಂಡಿದ್ವಿ. ಬಟ್ ನೀವು ಅಲ್ಲ ಈಗ ನೋಡಿ ಇಲ್ಲಿ ಕೇಳಿ, ನಾವು ಏನ್ ಗೊತ್ತಾ,
ಹ್ಮ್ ಈಗ ದಯಾಮರಣ ಅಂತ ಯಾಕೆ ಕೇಳುದಂದ್ರೆ ಈಗ ಮೋದಿ ಆಗ್ಲಿ, ರಾಷ್ಟ್ರಪತಿ ಆಗ್ಲಿ, ಅಮಿತ್ ಶಾ ಆಗ್ಲಿ, ಇವರು ನಮ್ಮ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಆಗ್ಲಿ, ಯಾರ ಸಿದ್ದರಾಮಯ್ಯ ಆಗ್ಲಿ, ಇಂಥ ಕೇಸ್ ನಮ್ಮ ಮೇಲೆ ಈಗ ಏನೂ ಇದಿಲ್ಲದೆ ನಾವು ಅವರನ್ನು ಸೌಜನ್ಯನ ಹುಡುಗಿಯನ್ನು ನಾವು ನೋಡ್ಲೇ ಇಲ್ಲ. ಹ್ಮ್ 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 ಈಗ ಯಾಕಂದ್ರೆ ನಮ್ಗೆ ಈಗ ನಂಗೆ ಏನ್ ಗೊತ್ತಾ, ಈಗ ನಮ್ಮ ಹೆಸರು ಅವ್ರು ಹೇಳಿದಕ್ಕೆ ನಂಗೆ ಏನೋ ಅದಕ್ಕೆ ಏನೋ ಬೇಜಾರು. ಯಾಕಂದ್ರೆ ನಾವು ಅದನ್ನು ಅವರನ್ನು ನಂಗೆ ಅದೆಲ್ಲ ಬೇಜಾರಲ್ಲ, ನಾವು ಸೌಜನ್ಯನು ನಾವು ನೋಡ್ಲೇ ಇಲ್ಲ. ಹ್ಮ್ 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 ಆ ಅಲ್ಲ ಸರ್, ಈಗ ಮೊಬೈಲ್ ಡಂಪ್ ಅದೇ ಟವರ್ ಡಂಪ್ ಮಾಡಿರ್ತಕ್ಕಂಥ ರಿಪೋರ್ಟ್ ಎಲ್ಲ ಇದೆ ಅಂತ ರುದ್ರಮುನಿ ಅವರು ಹೇಳಿದ್ರು. ನಿಮ್ಗೆ ಗೊತ್ತುಂಟಲ್ಲ ಸರ್, ನಿಮ್ಗೆ ಕೂಡ ಗೊತ್ತುಂಟಲ್ಲ ಮೊಬೈಲ್ ಲೊಕೇಶನ್ ಅದು ಏನಾಗಿದೆ ಅಂತ ಹೇಳಿ. ಹೌದೌದು. ಈಗ ಅದ್ರ ಮುಖಾಂತರ ನೀವು ಸಾಬೀತು ಮಾಡ್ಬೋದಾಗಿತ್ತಲ್ಲ ಸರ್. ಅಲ್ಲ ರೀ, ಇಲ್ಲಿ ಕೇಳಿ, ಅಲ್ಲಲ್ಲ ಇಲ್ಲಿ ಕೇಳಿ, ಏನ್ ಗೊತ್ತ ನೋಡಿ, ಸಾಬೀತು ಮಾಡ್ಲಿಕ್ಕೆ ನಮ್ಮ ಮೇಲೆ ಕೇಸ್, ನಮ್ಮ ಮೇಲೆ ಏನೇ ಇಲ್ಲ, ನಮ್ಮ ಮೇಲೆ ಕೇಸ್ ಆಗ್ಲಿ ಎಫ್ಐಆರ್ ಆಗ್ಲಿ ಇಲ್ಲ. ಬರೀ ಈಗ ನೋಡಿ, ಅಲ್ಲಲ್ಲ ಈಗ ಅವ್ರಿಗೆ ಅದೇ ಕೆಲಸ. ಈಗ ಏನ್ ಗೊತ್ತಾ, ಹೇಳಿ ಸರ್, ಹೇಳಿ ಸರ್. ಈಗ ನಮ್ಮ ಮೇಲೆ ಕೇಸ್ ಆಗ್ಲಿ ಲೋಕಲ್ ಇವ್ರ ಹತ್ರ ನಮ್ಗೆ ನಮ್ಮ ಇದೇ ಹೇಳಿಲ್ಲ, ಹೆಸರೇ ಇಲ್ಲ. ಇವ್ರಿಗೆ ಸಿಐಡಿ ಅವರು ಟಿವಿಯಲ್ಲಿ ಟಿವಿನಲ್ಲಿ ಹೇಳಿದ್ಮೇಲೆ ಇವರು ಆ ಟೈಮಲ್ಲಿ ನಮ್ಗೆ ಇವ್ರು ಇಂಕ್ವೈರಿಗೆ ಕರೆದ್ರು. ಯಾರು ಇವರು ಸಿಐಡಿ ಅವರು. ಮತ್ತೆ ನೆಕ್ಸ್ಟ್ ಕೇಸ್ ಅದು ಇದಕ್ಕೆ ಹೋಯ್ತು, ಸಿಬಿಐಗೆ ಹೋಯ್ತು. ಮತ್ತೆ ಅವ್ರು ಕರೆದ್ರು, ಹೋಗಿದ್ದೇವೆ ಬೆಂಗಳೂರಿಗೆ, ಚೆನ್ನೈಗೆಲ್ಲ ಹೋಗಿದ್ದೇವೆ. ಮತ್ತೆ ನಮ್ಮ ಮೇಲೆ ಎಫ್ಐಆರ್ ಇಲ್ಲ ನಮ್ಮ ಮೇಲೆ. ಅಲ್ಲ ಸರ್, ನೀವು ಚೆನ್ನೈಗೆ ಹೋಗಿದ್ರೆ ಬ್ರೈನ್ ಮ್ಯಾಪಿಂಗ್ ರಿಪೋರ್ಟ್ ಎಲ್ಲ ಕೋರ್ಟಿಗೆ ಒಂದು ಸಬ್ಮಿಟ್ ಮಾಡಿಬಿಟ್ಟಿದ್ರೆ ಸಮಸ್ಯೆ ಇರ್ತಿದ್ದಲ್ಲ ಸರ್. ಅಲ್ಲ ಕೋರ್ಟ್ನವರೇ ಮಾಡಿದಲ್ಲ. ಅಲ್ಲಲ್ಲ ಈಗ ನೋಡಿ ನಿಮಗೆ ಈಗ ನಾವೆಂತ ಈಗ ನೋಡಿ ಇದರ ಬಗ್ಗೆ ನಮ್ಗೆ ಎಷ್ಟು ಮಾಹಿತಿ ಉಂಟು ನೋಡಿ. ಈಗ ನಮ್ಗೆ ಏನು ಮಾಹಿತಿ ಉಂಟು ನಾವು ಅದನ್ನು ಹೇಳ್ಬೋದು. ಈಗ ನೀವು ಈಗ ನನ್ನ ಆಡಿಯೋ ನೀವು ಬೇಕಾದ್ರೆ ವೈರಲ್ ಮಾಡಿ ಸರ್. ಮೊದಲೇ ಹೇಳಿ, ನಾನು ಯೂಟ್ಯೂಬ್ ಚಾನಲ್, ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ ಏನ್ ಗೊತ್ತಾ ನೋಡಿ, ನಾ ಹೇಳೋದು ಗೊತ್ತಾ ನೋಡಿ. ಈಗ ನೋಡಿ ಅದೊಂದು ಯಾಕೆ ಗೊತ್ತಾ ನೋಡಿ, ಇದರಲ್ಲಿ ಎರಡು ಭಾಗ ಇದೆ. ಒಂದು ಭಾಗ ಇವ್ರದ್ದು ಹೆಗ್ಡೆ ಅವರ ಕ್ಷೇತ್ರದ ಪರ, ಇನ್ನೊಂದು ಒಂದು ಪರದ ಧರ್ಮದ ಪರ, ಒಂದು ಪರದ ಧರ್ಮ. ಸಾರಿ, ನಮಗೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅದ್ರ ಬಗ್ಗೆ ನಾವು ಮಾತಾಡೋದು ನಮ್ಗೆ ಇಷ್ಟಪಡೋದಿಲ್ಲ. ನಾನು ಹೇಳುದು ಏನ್ ಗೊತ್ತಾ, ಆ ತರ ಡಿಬೇಟ್ ತರ ಇದೆ. ಇದು ಯಾರಿಗಂದ್ರೆ ಇವರಿಗೆ ಕೇಸ್ ಯಾವತ್ತು ಮುಗಿಬಾರದು. ಅಲ್ಲಲ್ಲ ಏನ್ ಗೊತ್ತ ನೋಡಿ, ಇವ್ರು ಹೇಗೆ ಎಷ್ಟು ಬೇಕು ಉದ್ದ ಎಳಿಬೇಕು ಅಷ್ಟೇ ಎಳಿತಾರೆ ನೋಡಿ. ಅದಕ್ಕೆ ನೋಡಿ ನಾವು ತಪ್ಪು ಏನಾದ್ರು ಮಾಡಿದ್ರೆ ನಮ್ಗೆ ಭಯ ಮಾತಾಡ್ಲಿಕ್ಕೆ. ಸರ್, ತಪ್ಪು ನೀವೇ ಮಾಡಿದ್ರೆ ನಾವೇ ಮಾಡಿದ್ರೆ ಮೇಲೊಬ್ಬ ದೇವರೊಬ್ಬನಿದ್ದಾನೆ ಸರ್. ಯಾರ ಕೈ ಕಾನೂನು ಕಡೆಯಿಂದ ತಪ್ಸ್ಕೊಂಡ್ರೆ ಸಮೇತ ದೇವ್ರ ಕಡೆಯಿಂದ ತಪ್ಸ್ಕೊಂಬಕ್ ಆಗೋದಿಲ್ಲ. ನಾನು ತಪ್ಸ್ಕೊಂಬಕ್ ಆಗಲ್ಲ, ನೀವು ತಪ್ಸ್ಕೊಂಬಕ್ ಆಗಲ್ಲ. ಭಯ ಇಲ್ಲ. ಅಲ್ಲಲ್ಲ ನೋಡಿ ಏನ್ ಗೊತ್ತ ನೋಡಿ, ನಾವು ನೋಡಿ ಈಗ ನೋಡಿ ವಿಷಯ ನೋಡಿ, ಈಗ ಇದು ಈಗ ಇವ್ರು ನೋಡಿ ಎಲ್ಲ ಪ್ರೀ ಪ್ಲಾನ್. ಈಗ ನಿಮಗೆ ಈಗ ಇವ್ರದ್ದು ಒಂದು ಸೌಜನ್ಯ ಕೇಸ್ ಒಂದು ಭಾಗ ಅದು. ಇನ್ನೊಂದು ಭಾಗ, ಎರಡನೇ ಭಾಗ ಇವರು ಚಿನ್ನಯ ಮತ್ತೆ ಚಿನ್ನಯ ಸುಜಾತ ಭಟ್ ಉಂಟಲ್ಲ, ಅವರೆಲ್ಲ ಬಂದ್ರಲ್ಲ, ಅದು ಇನ್ನೊಂದು ಭಾಗ, ಎರಡನೇ ಭಾಗ. ಅಲ್ಲ ಸರ್, ಚಿನ್ನಯ್ಯ ಆ ತರ ಕೆಲಸ ಮಾಡ್ತಿದ್ದೆ ಸರ್. ಅಲ್ಲಿ ಹೆಣ ಊತಾಕ ಕೆಲಸ ಮಾಡ್ತಿದ್ನ, ಅನಾಥ ಶವಗಳನ್ನ ಮತ್ತೆ ಅಲ್ಲಿ ಸಿಕ್ತಿದಾವಲ್ಲ ಅಂತನ್ನೆಲ್ಲ ಮಾಡ್ತಿದ್ನ ಅವಯ್ಯ. ಅಲ್ಲ ಹೇಗೋ ನೋಡಿ, ಅಲ್ಲ ಏನ್ ಗೊತ್ತಾ, ಅವನು ಒಬ್ಬನೇ ಅಲ್ಲ. ಈಗ ಅಲ್ಲಿ ಯಾರಾದ್ರೂ ಬಂದು ಸತ್ರೆ, ಈಗ ಪಂಚಾಯತ್ನವರು, ಪೊಲೀಸ್ನವರು ಎಲ್ಲ ಇದ್ಕೊಂಡು ಅದು ಅವನು ಈಗ ಯಾರು ಇಲ್ಲದೆ ಇದ್ರೆ ಅದಕ್ಕೆ ಅದು ಮಾಡುದು ಸಹಜ ಅದು. ಅಲ್ಲ ಸರ್, ಈಗ ಮೊನ್ನೆ ಒಂದು ಪೋಸ್ಟ್ ಮಾಡಿತ್ತು, 38 ಶವಗಳಿಗೆ ಅವಕ್ಕೆ ಲೆಕ್ಕನೇ ಇಲ್ಲ, ಅದು ಯಾವ್ದೇ ಆಧಾರ ಇಲ್ಲ ಅಂತೇಳಿ ಬಂದಿದೆ. ಬಟ್ ಅಲ್ಲ ಸರ್, ನೀವು ಲೋಕಲ್ ಆಗಿ ಇರ್ತಕ್ಕಂಥದಕ್ಕೆ ನಾ ಕೇಳ್ತಕ್ಕಂಥದ್ದು, ಇದು ಸತ್ಯನಾ? ಇದು ಈ ತರ ಆಗಿದೆಯಾ ಅಲ್ಲಿ? ಅಂದ್ರೆ ಅಲ್ಲ ಹೇಗೆ ಅಂದ್ರೆ ಈಗ ನಿಮ್ಮದು ಈಗ ಪ್ರಶ್ನೆ ಹೇಗೆ ಹೇಳಿ? ಅಲ್ಲ ಸರ್, ಈಗ 38 ಶವಗಳಿಗೆ ಯಾವ್ದು ಲೆಕ್ಕನೇ ಇಲ್ಲ, ಪಂಚಾಯತಿಯಲ್ಲಿ ಇಲ್ಲ, ಎಲ್ಲಿ ಇದ್ರಲ್ಲಿ ಇಲ್ಲ ಅಂತೇಳಿ SIT ತಂಡದವ್ರು ಹೇಳಿದ್ದಾರೆ. ಅದು BLRF ಪೋಸ್ಟ್ ಮುಖಾಂತರ ಬಂದಿದೆ. ಡೈರೆಕ್ಟ್ ಆಗಿ SIT ತಂಡದವ್ರು ಹೇಳಿಲ್ಲ, BLRF ಪೋಸ್ಟ್ ಅದನ್ನ ನೋಡ್ಕೊಂಡೆ ನಾವು ಪ್ರಸಾರ ಮಾಡ್ತಕ್ಕಂಥದ್ದು. ಅಲ್ಲ ಈಗ ನೋಡಿ ಈಗ ನಿಮ್ಗೆ BLR ತಂಡದವರು ಯಾರು, BLR ಅದು ಯಾರ ನಮ್ಗೆ ಗೊತ್ತಿಲ್ಲ. ಹೇಗೆ ಗೊತ್ತಾ ನೋಡಿ, ಇವ್ರಲ್ಲ ಇವರು ಇಲ್ಲಿ ಪಂಚಾಯತ್ನವರು, ಮತ್ತೆ ಇಲ್ಲಿ ಲೋಕಲ್ ಪೊಲೀಸ್ನವರು, ಪಂಚಾಯತ್ನವರು, ಲೋಕಲ್ ಪೊಲೀಸ್ನವರು, ಮತ್ತೆ ಇಲ್ಲಿ ಅವರೆಲ್ಲ ಮತ್ತೆ ಅದರ ರಿಪೋರ್ಟ್ ಅನ್ನು ಇವರು ತನಿಖೆ ಮಾಡ್ತಾರೆ. ಯಾರು ಇವರು ತನಿಖೆ ಮಾಡ್ತಾರೆ ಅವ್ರು SIT ತಂಡದವ್ರು ಸರ್. ಈಗ ಅದೇ ನೀವ್ ಹೇಳಿದ್ರಲ್ಲ, ಷಡ್ಯಂತ್ರ ಮಾಡ್ತಾವ್ರೆ ಅಂತೇಳಿ ಅದ್ರ ಆಂಗಲ್ ಅಲ್ಲಿ ಮಾತ್ರ ಹೋಗಿದ್ದಾರೆ. ಇದು ಇವಾಗ ಈ ಕೊಂದವರು ಟೀಮು ಮತ್ತು ಮಹಿಳೆಯ ಅಧ್ಯಕ್ಷ ಅವರು ಏನ್ ಹೇಳಿದ್ರಲ್ಲ, ಆ ಒತ್ತಡದಿಂದ
ಅಲ್ಲಿ ಆಗಿರ್ತಕ್ಕಂಥದಕ್ಕೂ ಅಸಹಜ ಸಾವುಗಳ ಬಗ್ಗೆ ತನಿಖೆ ಮಾಡ್ತಾರಂಬ ಒಂದು ನಂಬಿಕೆ ಇದೆ. ಆಗ್ಲಿ ಸರ್, ಅದು ತನಿಖೆ ಆಗ್ಲಿ. ಯಾರು ತಪ್ಪಿತಸ್ಥರಿದ್ರೆ ಅದು ಹೊರಗೆ ಬರಲಿ, ನಡತ್ ಹೇಳ್ತಿಲ್ಲ. ನಮ್ಮ ಹಿಂದೂ ಕ್ಷೇತ್ರ ಪವಿತ್ರವಾದ ಕ್ಷೇತ್ರ, ಅದು ಪವಿತ್ರವಾಗಿ ಉಳಿಬೇಕು ಸರ್. ನಮ್ದು ಅಭಿಪ್ರಾಯ ಅದೇ ಅಷ್ಟೇ ಇರೋದು. ಹಾ. ಕರೆಕ್ಟ್ ಅಲ್ವಾ ಸರ್? ಈಗ ಅವ್ರು ನೋಡಿ, ಈಗ ಅವರಿಗೆ ಕೊಂದವರು ಯಾರಂತ ಈಗ ಮಹಿಳಾಧ್ಯಕ್ಷರು ಇದ್ದಾರಲ್ಲ, ಅವರು ಮಹಿಳಾಧ್ಯಕ್ಷರು. ಹೌದೌದು ಹೌದು. ಈಗ ಯಾಕಂದ್ರೆ ಅಲ್ಲಿ- ಅವರಿಗೆ ಅಲ್ಲ, ಈಗ ಅವರು ಮೊನ್ನೆ ಒಂದು ಇವರು ಒಂದು ಮಟನ್ ಒಂದು ಹೇಳಿದ, ಅದಕ್ಕೆ ಅವರು ಏನು ಸುದ್ದಿ ಇಲ್ಲ ಅಂತೇಳಿ ಅವ್ರು ಹೇಳ್ತಾರೆ, ಗೊತ್ತಿಲ್ಲ ಅಂತ ಹೇಳ್ತಾರೆ. ಏನ್ ಸರ್, ಏನ್ ಹೇಳಿದ್ರು ಮಟನ್? ಇವರು ಮಟನ್ ಒಂದು ಎಲ್ಲ ಹೇಳಿದಾರೆ, ಅವ್ರ ಮೇಲೆ ಒಂದು ಇದಾಗಿದಲ್ಲ ಕಂಪ್ಲೇಂಟ್. ಯಾವ್ದ್ರ ಬಗ್ಗೆ ಹೇಳಿ? ಮಟನ್ ಹೇಳಿದಲ್ಲ, ನನ್ನ ಇಲ್ಲಿ ಸಾಮೂಹಿಕ ಮದುವೆ ಆದ್ರೆ ನನಗೆ ಸಾಮೂಹಿಕ ಮದುವೆ ಆದ ಮುಂಚೆ ದಿನ ಇವರು ಮದುಮಗಳನ್ನು ಇವರೆಲ್ಲ ಹೆಗ್ಡೆಯವರು ಎಲ್ಲ ಅವರೆಲ್ಲ ಇದು ಮಾಡಿ ಫಸ್ಟ್ ನೈಟ್ ಮಾಡಿ ಎಲ್ಲ ಕೊಟ್ಟ ಹೇಳಿದಾರಲ್ಲ ಅಂತ ಅವ್ರು ಹೇಳಿದಾರೆ ಮಟನ್ ಅಲ್ಲ ಸರ್. ಅದು ನನಗೆ ಗೊತ್ತಿಲ್ಲ ಸರ್, ಅದು ಅವ್ರ ಅಲ್ಲ. ಈಗ ಅಲ್ಲ ಈಗ ನೋಡಿ, ಈಗ ಏನ್ ಗೊತ್ತು ನೋಡಿ, ಈಗ ನೀವೀಗ ನನಗೆ ಫೋನ್ ಮಾಡುವ, ನಿಮ್ಗೆ ವಿಷಯ ಎಲ್ಲ ಗೊತ್ತಿರ್ಬೇಕು ಸರ್. ನಮಗೆ ಕೆಲವೊಂದು ಮಾಹಿತಿ ಗೊತ್ತಿದ್ದಾವೆ, ಕೆಲವೊಂದು ಗೊತ್ತಿಲ್ಲ ಸರ್. ನಿಮ್ ನಂಬರ್ ಹುಡುಕಾಡಿ, ಈಗ ವಾರದಿಂದ ಹುಡುಕಾಡಿ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ ನಂಬರ್ ತಗೊಂಡೆ ಸರ್ ನಾನು. ಅಲ್ಲ ತೊಂದ್ರೆ ಇಲ್ಲ. ಏನ್ ಗೊತ್ತಾ ನೋಡಿ ಸರ್, ನಾನು ನಿಮ್ಮನ್ನ ಅಪರಾಧಿ ಅಂತ ಹೇಳ್ತಾ ಇಲ್ಲ, ಬಟ್ ನಿಮ್ ಮೇಲೆ ಅಪವಾದ ಬಂದಿದಲ್ಲ ಸರ್, ಅದಕ್ಕೆ ನಿಮ್ ಪ್ರತಿಕ್ರಿಯೆ ಏನಂತ ಕೇಳ್ತೀರಾ ಸರ್? ಅದನ್ನ ಬಿಟ್ಟರೆ ಅಲ್ಲ ಈಗ ನೋಡಿ, ಇಲ್ಲಿ ಕೇಳಿ, ಹೇಳ್ತೀನಿ. ಈಗ ಮಟನ್ ಒಂದು ಹಾಗೆ ಹೇಳಿದಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಟನ್ ಆತರ ಇವರಿಗೆ ಮಹಿಳೆಯರಿಗೆ ಇದು ಮಾಡಿದನ್ನ ಅವ್ರು ಮಾಡಿದ ತಪ್ಪಲ್ವ ಮಟನ್ ಮಾಡಿದ್ದು? ಸರ್ ತಪ್ಪೋ ಸರಿ ಅದು ನಮಗೆ ಗೊತ್ತಿಲ್ಲ ಅಲ್ಲ, ಸರ್. ಅದ್ರ ಬಗ್ಗೆ ಹೇಳಿದ್ದು ಮಟನ್ ಒಂದು ಇದರಲ್ಲಿ ಹೇಳಿದಾನ ಸ್ಟೇಜಿಯಲ್ಲಿ. ಸರ್ ಈಗ ಅವನು ಮಟನ್ ಅನ್ನೇ ಇಲ್ಲಿ ಸಾಮೂಹಿಕ ಮದುವೆಯಲ್ಲಿ ಮದುವೆ ಆಗಿದ್ದು. ಹೌದೌದು. ನೋಡಿ ಕೇಳಿ ನೀವು, ಸಾಮೂಹಿಕ ಮದುವೆಗೆ ಮಟನ್ ಮದುವೆ ಆಗಿದ್ದು. ಮಟನ್ ಅಂತ ಹೇಳ್ತಾನೆ, ಇಲ್ಲಿ ಸಾಮೂಹಿಕ ಮದುವೆ ಆಗುವಾಗ ಮೊದಲ ರಾತ್ರಿ ಇವರೆಲ್ಲ ಇದು ಮಾಡಿ ಅವ್ರಿಗೆ ಕೊಡೋದು, ಅವರು ಅಂತ ಎಲ್ಲ ಕೊಡ್ಬೇಕಂತ ಹೇಳಿದಾನೆ. ಅದು ಹಾಗೆ ಹೇಳುದವರು ಅದಕ್ಕೆ ಹೇಳಿದಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಮಹಿಳಾ. ಅದು ತಪ್ಪು ಸರ್. ಅದು ಆ ತರ ಹೇಳ್ತಕ್ಕಂಥ ತಪ್ಪು. ಸರಿ ಇದ್ರೆ ಅಕಸ್ಮಾತ್ ತನಿಖೆಯಿಂದ ಹೊರ ಬರುತ್ತೆ, ಆ ತರ ಯಾರು ಸಾಕ್ಷಿ ಬರ್ಬೇಕಲ್ಲ ಸರ್. ಇವಾಗ ನಿಮ್ಗೆ ತೊಂದರೆ ಆಗಿದ್ರೆ ನೀವು ಬಂದು ಹೇಳ್ಕೋಬೋದಲ್ಲ. ಹೆಣ್ಮಕ್ಳಾದ್ರೆ ಗಂಡ್ಮಕ್ಳಾದ್ರೆ ಬಂದು ಹೇಳಿಕೊಂಡ್ರೆ ಮಾತ್ರ ನಡೀತು ಸರ್. ಇಲ್ಲಾಂದ್ರೆ ಅದು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸ್ದಂಗೆ ಆಗುತ್ತೆ ಸರ್ ಅದು. ಅಲ್ಲ, ಅದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದರ ಬಗ್ಗೆ ಮಹಿಳಾ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಕೊಡ್ಲಿ ಸರ್, ಕೊಡ್ಲು. ತನಿಖೆ ಆಗ್ಲೇಬೇಕು ಸರ್. ಈ ತರ ಸುಮ್ನೆ ನಮ್ಮ ಅಲ್ಲ, ಕ್ಷೇತ್ರದಲ್ಲಿ ಅದನ್ನು ತನಿಖೆನೆ ಮಾಡುದಿಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ರಾಜ್ಯ ಮಹಿಳಾಧ್ಯಕ್ಷರು ಹೇಳ್ತಾರೆ, ನಾನು ಅದನ್ನು ಇನ್ನೂ ಸಹ ನೋಡ್ಲೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲ ಸರ್, ರಾಜ್ಯದ ಮಹಿಳೆ ಆಯೋಗದ ಮಹಿಳೆಗೆ ಸಂಬಂಧ ಪಡೋದಿಲ್ಲ ಸರ್. ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಬೆಳ್ತಂಗಡಿಯಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಬೆಳ್ತಂಗಡಿ ಪೊಲೀಸ್ನವರೇ ತನಿಖೆ ಅಲ್ಲ ಬೆಳ್ತಂಗಡಿ ಅಲ್ಲ, ಕಂಪ್ಲೇಂಟ್ ಕೊಟ್ಟದ್ದು ಅಲ್ಲಿ ಅವ್ರ ಹತ್ರ ಕೊಟ್ಟದ್ದು. ಅವ್ರ ಹತ್ರ ಬೆಂಗಳೂರು ಹತ್ರ ಕೊಟ್ಟಿರೋದಾ? ಹೌದು. ಸರಿ ಸರ್, ಆದಷ್ಟು ಬೇಗ ನೀವು ಈ ಕೇಸಿಂದ ಸ್ವಲ್ಪ ಮುಕ್ತಿ ಆಗುತ್ತೆ ಸರ್. ಆದಷ್ಟು ನೀವು ಇಲ್ಲ ನೋಡಿ, ಏನ್ ಗೊತ್ತಾ, ನಾವು ಈ ಕೇಸಿಂದ ಯಾವತ್ತೂ ಮುಕ್ತಿ ಯಾವತ್ತೇ ಮುಕ್ತಿ ಆಗಿದ್ದೇವೆ ಸರ್. ಮುಕ್ತಿ ಆಗಿದೆ ಅಂದ್ಕೊಂಡಿರ ಸರ್, ಬಟ್ ಅದೇನಂತಾರ ಸರ್, ಬೆಂಕಿ ಹತ್ಕೊಂಡು ಉರಿತಾನೆ ಐತೆ ಸರ್. ಅದು ಆರಿಲ್ಲ. ಅದು ಇನ್ನ ಒಂದ್ ಕಡೆಯಿಂದ ಬರ್ತಾನೆ ಐತೆ. ಬಟ್ ನಿಮ್ಮ ಆರೋಪ ಮಾತ್ರ ಅದನ್ನ ಸಾಬೀತ್ ಮಾಡಕ್ಕೂ ಆಗ್ತಾ ಇಲ್ಲ, ಬಿಡಕ್ಕೂ ಆಗ್ತಾ ಇಲ್ಲ. ಸುಮ್ನೆ ಅಲ್ಲ ಇಲ್ಲಿ ಕೇಳಿ, ಈಗ ನಾನು ಒಂದ್ ಮಾತು ಹೇಳ್ತೇನೆ. ನೀವು ಅವ್ರಿಗೆ ಕೊಂದವ್ರು ಯಾರಂತ ಮುಂದೊಂದು ಮಾಡಿದ್ರಲ್ಲ, ಕೊಂದವ್ರು ಯಾರಂತ? ಹೌದೌದು. ಕೊಂದವನನ್ನು ಜೈಲಿಂದ ಬಿಟ್ಟಿದ್ದು ಯಾರು? ಕೊಂದವ್ರನ್ನ ಯಾರು? ಇದು ಇವರು ಸಂತೋಷ್ ರಾವ್ನ? ಅಲ್ಲ ಈಗ ನೋಡಿ, ಅವ್ರೀಗ ಇನ್ನು ಎಲ್ಲ ಮೊನ್ನೆ ಒಟ್ಟಿಗೆ ಆಗಿ ಎಲ್ಲ ಮಹಿಳಾ ಎಲ್ಲ ಒಟ್ಟಿಗೆ ಆಗಿ ಅವರು ಕೊಂದವರು ಯಾರಂತ ಒಂದು ಇದು ಮಾಡಿದ್ರಲ್ಲ ಸಭೆ. ಹೌದು ಸರ್, ಗೊತ್ತು. ಅಲ್ಲ ಸರ್, ನೀವು ಯಾರನ್ನ ಬಿಡುಗಡೆ ಮಾಡಿದ್ರ ಬಗ್ಗೆ ಹೇಳ್ತಾ ಇದೀರಿ ನೀವು? ಸಂತೋಷ್ ರಾವ್ ಬಗ್ಗೆ ಹೇಳ್ತಾ ಇದ್ದೀರಾ? ಹೌದು. ಅಲ್ಲ ಸರ್, ಸಂತೋಷ್ ರಾವ್ ಇದು ಒಂದು ನಾನು ರಿಪೋರ್ಟ್ ನೋಡಿದೆ, ಸಿಬಿಐ ರಿಪೋರ್ಟ್ ಅಲ್ಲೇ ಸೌಜನ್ಯ ಕೇಸ್ ಆಗಕ್ಕಿಂತ ಮುಂಚಿತವಾಗಿನೇ 3 ದಿನ ಮುಂಚಿತವಾಗಿ ಅವಯ ಅರೆಸ್ಟ್ ಆಗಿದ್ದ ಅಂತ ಹೇಳ್ತಿದ್ದಾರೆ ಆ ರಿಪೋರ್ಟ್ ಅಲ್ಲಿ. ಅಲ್ಲ ನೀವು ಈಗ ಅದನ್ನ ನೋಡಿದ್ರಲ್ಲ, ಯಾವ್ದು ಸಿಬಿಐ ಸಂತೋಷ್ ರಾವ್ ಮುಂಚೆ ನೋಡಿದ್ರಲ್ಲ? ರಿಪೋರ್ಟ್ ಅಲ್ಲಿ ಇದೆ ಸರ್, ಮುಂಚಿತವಾಗಿ ಅರೆಸ್ಟ್ ಆಗಿದ್ದ ಅಂತ. ಸೌಜನ್ಯ ಕೇಸ್ ಆಗಕ್ಕಿಂತ ಮುಂಚಿತವಾಗಿ ಇದ್ದ. ನೀವು ಮತ್ತೆ ಅದನ್ನ ಮತ್ತೆ ಯಾವ್ದು ನೋಡಿದ್ರಿ ರಿಪೋರ್ಟ್ ಎಲ್ಲ? ಸಿಬಿಐ ರಿಪೋರ್ಟ್ ನಿಮ್ಮ ಹತ್ರ ಎಲ್ಲ ಏನೆಲ್ಲ ಉಂಟು ಸರ್? ಆ ರಿಪೋರ್ಟ್ ಮೊನ್ನೆ ನಾವು BLR ಪೋಸ್ಟ್ ಮುಖಾಂತರ ನಾವು ತರ್ಸ್ಕೊಂಡಿದ್ದು. ಅದು ಅದ್ರಲ್ಲಿ ಏನ್ ಸಬ್ಮಿಟ್ ಆಗಿತ್ತೋ ಅದು ಸತ್ಯ ಇರ್ತಕ್ಕಂಥದ್ದು ಅಂತೇಳಿ ನಾವು ಅದನ್ನ ಸತ್ಯನ ಸುಳ್ಳು ಅಂತ ನಾವು ಹೇಳ್ತಾ ಇಲ್ಲ. ಅದ್ರಲ್ಲಿ ಸಿಬಿಐ ತನಿಖೆ ರಿಪೋರ್ಟ್ ಅಲ್ಲಿ ಇದು ಇದೆ. ಸಂತೋಷ್ ರಾವ್ ಏನ್ ಗೊತ್ತಾ, ನೀವೀಗ ಸಿಬಿಐ ರಿಪೋರ್ಟ್ ಎಷ್ಟು ಸಾವಿರ ಪೇಜ್ ಇದೆ ಹೇಳಿ? ಸಿಬಿಐ ರಿಪೋರ್ಟ್ ತನಿಖೆ ರಿಪೋರ್ಟ್ ಎಷ್ಟು ಸಾವಿರ ಪೇಜ್ ಇದೆ? 1300 ಚಿಲ್ಲರೆ ಇದೆ ಸರ್ ಅದು. ಅಲ್ಲ 1300 ಅಲ್ಲ ಸರ್. ಎಷ್ಟಿದೆ ಹೇಳಿ ಸರ್? ಅದು 8,000 ಪೇಜ್ ಇದೆ. 8,000 ಪೇಜ್ ಇದೆಯಾ? ನಮಗೆ 1300 ಪೇಜ್ ಮಾತ್ರ ನೋಡಿ ಸರ್. ಮೊನ್ನೆ ಸರ್ ನಾನು ಹಿಂದೆಲ್ಲ ನೋಡಿಲ್ಲ. ಈಗ ಏನ್ ನಡೀತಿದೆ ಅದು ಪ್ರೆಸೆಂಟ್ ಮಾತ್ರ ನೋಡಿ. ಅಲ್ಲ ಏನ್ ಗೊತ್ತಾ ನೋಡಿ, ಏನ್ ಗೊತ್ತಾ,
ಈ ಸೌಜನ್ಯ ಸಿಬಿಐ ತನಿಖೆಯ ರಿಪೋರ್ಟ್ ಅಲ್ಲ, ಹ್ಞೂ ಸರ್ 8,000 ಪೇಜ್ ಇದೆ. 8,000 ಪೇಜ್. ನೀವು ಅದನ್ನ ಫುಲ್ ಸ್ಟಡಿ ಮಾಡಿ. ಹ್ಞೂ ಸರ್ ಸ್ಟಡಿ ಫುಲ್ ಅಲ್ಲ ಮತ್ತೆ ನಂಗೆ ಫೋನ್ ಮಾಡಿ, ನಂದು ಫೋನ್ ಯಾವತ್ತು ಖಾಲಿ ಇದೆ. ಸರ್ ಅಲ್ಲ, ನಾನು ಹೇಳ್ತಕ್ಕಂಥದ್ದು ಅಂದ್ರೆ ಅದೇ ಸಿಬಿಐ ರಿಪೋರ್ಟ್ ಅಲ್ಲಿ ಇದು ಇದೆಯಲ್ಲ, ಅವನು 3 ದಿನ ಮುಂಚಿತವಾಗಿ ಅರೆಸ್ಟ್ ಆಗಿದ್ದ ಅಂದ್ರೆ ಈ ಪೊಲೀಸ್ ಅವ್ರು ಕರ್ಕೊಂಡು ಹೋಗಿ ಏನಾದ್ರು ಮಾಡಿಸಿದ್ರಾ ಇಲ್ಲ ಸಿಗಿಸಿದ್ರ ಎಂಬ ಗೊಂದಲಮಯ ಆಗ್ತದೆ ಸರ್. ಅದಕ್ಕೋಸ್ಕರ ಡೌಟ್ ಬಂದು ನಿಮಗೆ ಫೋನ್ ಮಾಡಿದ್ವಿ. ಇಲ್ಲವರೆಗೆ ನಮಗೆ ಈಗ ನೀವು ನಿಮಗೆ ಬೇಕಾದನ್ನು ನೀವು ಮಾತ್ರ ನೋಡ್ಬಿಟ್ಟು ಫೋನ್ ಮಾಡೋದಲ್ಲ. ಈಗ ಇಲ್ಲಿ ಕೇಳಿ, ಏನ್ ಗೊತ್ತಾ, ನಿಮಗೆ ಯಾವುದು ಬೇಕು ಅದನ್ನು ನೀವು ಅದನ್ನ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ನನ್ನ ಹತ್ರ ನಾನಲ್ಲ, ಅವನನ್ನು ನಾನಲ್ಲ 3 ದಿನ ಮುಂಚೆ ನಾನಲ್ಲ ಒಳಗಾಕಿದ್ದು. ಅದನ್ನು ಬೇಕಾದ್ರೆ ನೀವು ಸಹ ಬನ್ನಿ ಬೆಳ್ತಂಗಡಿ ಪೊಲೀಸಲ್ಲಿ ಕೇಳುವ, ನಾವು ಅಲ್ಲಿ ಹೋಗುವ, ಸ್ಟೇಷನ್ಗೆ ಹೋಗುವ. ಅಲ್ಲ ಸರ್, ಸಿಬಿಐ ರಿಪೋರ್ಟ್ ಅಲ್ಲಿ ಇದೆ ಅಂತ ಹೇಳಿದೆ ಸರ್. ನಾನು ಬೆಳ್ತಂಗಡಿ ಪೊಲೀಸ್ ರಿಪೋರ್ಟ್ ಅಲ್ಲಿ ಏನಿದೆ ನಂಗೆ ಗೊತ್ತಿಲ್ಲ ಸರ್, ಅದು ಸಿಬಿಐ ರಿಪೋರ್ಟ್ ಅಲ್ಲಿ ಇದೆ ಅಂತ ಹೇಳಿದೆ. ಹೌದೌದು ಸರಿ. ಈಗ ನೋಡಿ, ಈಗ ನೀವು ಹೇಳಿದ್ದು ಅದು ಹೇಳ್ದಲ್ವಾ, ಅವನು 3 ದಿನ ಮುಂಚೆ ಇದ್ದ ಅಂತ ಅವನು ಹೇಳ್ದಲ್ವಾ? ಹೌದು. ಆ 3 ದಿನ ಇದ್ದದಕ್ಕೆ ದಾಖಲೆಯಲ್ಲಿ ಇಲ್ಲಿ ದಾಖಲೆ ಉಂಟಾ? ಬೆಳ್ತಂಗಡಿ ಬೆಳ್ತಂಗಡಿ ಇವ್ರ ಹತ್ರ ಉಂಟಾ? ಪೊಲೀಸ್ನವ್ರ ಹತ್ರ? ಪೊಲೀಸ್ನವ್ರ ಹತ್ರ ಇರತಕ್ಕಂಥ ದಾಖಲೆನೇ ಸಿಬಿಐ ಹತ್ರ ಇರ್ಬೋದು ಹಂಗಂತ ಸರ್. ನಾವು ಈಗ ಹೌದು, ಈಗ ನೀವು ಉಂಟಲ್ಲ, ನೀವೀಗ ಅದನ್ನ ಈಗ ಇವರು ಏನ್ ಗೊತ್ತಾ, BLR ರಿಪೋರ್ಟ್ ಅಲ್ಲಿ ಏನ್ ಬೇಕಾದ್ರೂ ಹಾಕ್ತಾರೆ, ನೀವು ಅದನ್ನ ನಂಬ್ತೀರಾ? ಈಗ ಇಲ್ಲಿ ಪೊಲೀಸ್ನವರು ಸಿಬಿಐ ಅನ್ನು ನಂಬ್ತೀರಾ, ಇವರು ನಂಬ್ತೀರಾ? CID ನಂಬ್ತೀರಾ, ಇವರು ನಂಬ್ತೀರಾ, ಲೋಕಲ್ ಪೊಲೀಸ್ ನಂಬ್ತೀರಾ? ಸರ್ ಇದು ಸೌಜನ್ಯ ಕೇಸ್ ಗೊಂದಲಮಯ, ಅದಕ್ಕೋಸ್ಕರ ಸರ್ ನಿಮ್ ಕ್ಲಾರಿಫಿಕೇಶನ್ಗೋಸ್ಕರ ಕೇಳಿದ್ ಸರ್ ನಾನು. ಹೌದು, ನೀವು ಕೇಳಿದಲ್ಲ ನಾನು. ಹೌದು, ನೀವು ನನ್ನ ಕೇಳಿದಲ್ಲ, ನಾನು ಅದಕ್ಕೆ ಉತ್ತರ ಹೇಳಿದ್ರೆ ನಿಮ್ಮದು ಅದಕ್ಕೆ ಉತ್ತರ ಇರಲ್ಲ. ನನ್ನ ಪ್ರಶ್ನೆಗೆ ನಿಮ್ಮದು ಉತ್ತರ ಬೇಕಲ್ಲ. ಹೌದು, ಅದೇ ಹೇಳ್ತೇನೆ ನಾವು ಸರ್, ಗೊಂದಲಮಯ ಆಗ್ಬಿಟ್ಟಿದೆ ನಮ್ಗೆ. ಅದೇ ಡೌಟ್ ಅಲ್ಲಿ ನಮ್ಗೆ ಯಾರು ನಂಬಬೇಕು, ಯಾರು ಬಿಡು, ಉದಯ್ ನಂಬಬೇಕಾ, ಇವ್ರು ನಂಬಬೇಕಾ, ಅಲ್ಲ ನೋಡಿ, ನಿಮ್ಮ ಗೊಂದಲಮಯ, ನಿಮ್ಮ ಎಂತ ಗೊಂದಲಮಯ ಉಂಟು ಅದಕ್ಕೆ ಉತ್ತರ ನಾನು ಕೊಡ್ತೇನೆ. ಹೇಳಿ ಸರ್. ನಂಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಉತ್ತರ ಕೊಡ್ತೇನೆ. ನೀವು ಒಂದು ಇದು ಬರ್ಕೊಳ್ಳಿ, ನಿಮ್ಗೆ ಎಂತ ಎಲ್ಲ ಗೊಂದಲ ಉಂಟು ಅದನ್ನು ಒಂದು ನೋಟ್ ಮಾಡಿ ನೀವು ನಂಗೆ ಮತ್ತೆ ಫೋನ್ ಮಾಡಿ. ಹೇಳಿ ಸರ್. ಅಲ್ಲ ಹೇಳುದಲ್ಲ, ನೀವ್ ಹೇಳ್ಬೇಕು ಗೊಂದಲ. ನಿಮ್ಮ ಗೊಂದಲಕ್ಕೆ ಉತ್ತರ ಉಂಟು, ನಿಮ್ಮ ಗೊಂದಲಕ್ಕೆ. ಸರ್ ಸಿಬಿಐ ರಿಪೋರ್ಟ್ ಅಲ್ಲಿ ಅವಯ ಇಲ್ಲ ಅಂತ ಹೇಳ್ತಿದ್ದಾರೆ, ರಿಪೋರ್ಟ್ ಹೇಳ್ತಿದೆ, ನಾನು ಹೇಳ್ತಿಲ್ಲ, ರಿಪೋರ್ಟ್ ಹೇಳ್ತಾ ಇದೆ. ಬಟ್ ನೀವು ಹೇಳ್ತಿರೋದು ಇದು ಬೆಳ್ತಂಗಡಿ ಪೊಲೀಸ್ ಅಲ್ಲಿ ಆ ತರ ಇಲ್ಲ ಅಂತ ಹೇಳ್ತಿದ್ದೀರಿ. ಇಲ್ಲಿ ಕೇಳಿ, ಈಗ ನೋಡಿ, ನಿಮ್ದು ಏನೀಗ ಗೊಂದಲ ಹೇಳಿ? ಗೊಂದಲ ಏನಿಲ್ಲ ಸರ್, ಇವನ್ ನಾವ್ ಹೇಳ್ತಕ್ಕಂಥ ನೀವು ನಂಬ್ತಾ ಇಲ್ಲಲ್ಲ, ನೀವ್ ಹೇಳ್ತಕ್ಕಂಥ ಎಲ್ಲ ನಿಮ್ಮ ಮಾತನ್ನ ನಾನ್ ನಂಬುದಲ್ಲ. ಈಗ ನಿಮ್ದು ಗೊಂದಲಕ್ಕೆ ಹೇಳಿ, ಗೊಂದಲಕ್ಕೆ ಪರಿಹಾರ ಮಾಡುವ. ಗೊಂದಲ ಏನಿಲ್ಲ ಸರ್, ನಿಮ್ಮೇಲೆ ಅಪವಾದ ಬಂದಿದೆಯಲ್ಲ, ನಿಮ್ ಟವರ್ ಡಂಪ್ ಮತ್ತೆ ಬ್ರೈನ್ ಮ್ಯಾಪಿಂಗ್ ಪಬ್ಲಿಷ್ ಮಾಡಿಬಿಟ್ಟಿದ್ರಿ, ಸಮಸ್ಯೆ ಇರ್ತಿದ್ದಲ್ಲ ಅಂತ. ಅಲ್ಲ ನೋಡಿ, ನಮ್ದು ಟವರ್ ಟ್ಯಾಂಪ್ ಅಲ್ಲ, ಇಲ್ಲಿ ನಮ್ದು ಟವರ್ ಅದನ್ನೆಲ್ಲ ಪಬ್ಲಿಕ್ ಮಾಡ್ಲಿಕ್ಕೆ ಯಾರು ಸಿಬಿಐ ಕೋರ್ಟ್ನವರು ಮಾಡಿದ್ದು. ಅವು ಸರ್, ಅವರೇ ಮಾಡಿರ್ತಕ್ಕಂಥ ರಿಪೋರ್ಟ್ ನ ಕೋರ್ಟ್ ಸಬ್ಮಿಟ್ ಮಾಡ್ಬಿಟ್ಟಿದ್ರೆ ಈ ಸಮಸ್ಯೆ ಇರ್ತಿದ್ದಿಲ್ಲ. ಅವತ್ತೇ ನೀವು ಮುಕ್ತರಾಗಿ ಬಂದ್ಬಿಡ್ತೀರಿ ಸರ್ ನೀವು. ಇಲ್ಲಿ ಕೇಳಿ ನನ್ನ ಮಾತು ಕೇಳಿ. ಕೋರ್ಟ್ಗೆ ನಾವು ಸಬ್ಮಿಟ್ ಮಾಡ್ಲಿಕ್ಕೆ ನಾವು ಹೋಗಿ ಮಾಡಿದಲ್ಲ. ಹೌದೌದು, ನೀವು ನೀವುಂಟಲ್ಲ ನೋಡಿ, ನಿಮಗೆ ನಾನು ಮಾತಾಡುವಾಗ ನೀವು ಸಹ ಕರೆಕ್ಟ್ ಆಗಿ ಕೇಳ್ಬೇಕು. ನಿಮಗೆ ಏನ್ ಗೊತ್ತಾ, ಮಾತಾಡ್ಲಿಕ್ಕೆ ನಾನು ಹೇಳಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಪ್ರಶ್ನೆಗೆ ಉತ್ತರ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಉಂಟು. ಹೇಳಿ ಸರ್. ಈಗ ನೀವೆಂತ ಹೇಳುದು, ಈಗ ನಾವು ಅದನ್ನು ಕೋರ್ಟಿಗೆ ಹೋಗ್ಲಿ ನಾವು ಹೋಗಿ ಮಾಡಿದಲ್ಲ, ಕೋರ್ಟ್ನವರೇ ಮಾಡಿದ್ದು. ಹೌದೌದು, ಇದರಲ್ಲಿ ಸಿಬಿಐ ತನಿಖಾಧಿಕಾರಿಗಳ ತಪ್ಪಿದೆ ಸರ್. ನಿಮ್ದೇನು ಚೆಕ್ ಮಾಡಿದ್ರು, ಬ್ರೈನ್ ಮ್ಯಾಪಿಂಗ್ ಇದ್ದು, ಟವರ್ ಡಂಪಿಂಗ್ ಇದ್ದು, ಮೊಬೈಲ್ ಲೊಕೇಶನ್ ಎಲ್ಲ ಕರೆಕ್ಟ್ ಆಗಿತ್ತಲ್ಲ, ಅದನ್ನ ತಗೊಂಡ ಕೋರ್ಟ್ ಮುಂದೆ ಇಟ್ಬಿಟ್ಟಿದ್ರೆ ನೀವು ಅವತ್ತೇ ಮುಕ್ತರಾಗಿ ಬಂದ್ಬಿಟ್ಟಿಲ್ಲ. ಇಲ್ಲಿ ಕೇಳಿ ಸರ್, ಹಲೋ, ಹೇಳಿ ಸರ್. ಕೋರ್ಟ್ ಅಲ್ಲಿ ಅವರು ನಮ್ಮ ಮ್ಯಾಪಿಂಗ್ ಎಲ್ಲ ರಿಪೋರ್ಟ್ ಕೋರ್ಟ್ ಅಲ್ಲಿ ಕೊಟ್ಟಿದ್ದಕ್ಕೇನೆ ನಮ್ಮ ಮೇಲೆ FIR ಆಗಿಲ್ಲ. ನಮ್ಮ ಮೇಲೆ ನಮ್ಮ ಅದರ ಬಗ್ಗೆ ಅದರಲ್ಲಿ ಬಿಟ್ಟು ನಮ್ಮ ಇದು ಮಾಡಿದ್ದಾರೆ ಸರ್. ಇದು ಸೌಜನ್ಯ ರಿಪೋರ್ಟ್ ಅಲ್ಲಿ ನಿಮ್ದು ಅದು ಯಾವ್ದು ಇಲ್ಲ ಸರ್, ಅದು ಬ್ರೈನ್ ಮ್ಯಾಪಿಂಗ್ ಟವರ್ ಡಂಪಿಂಗ್ ಯಾವ್ದು ಇಲ್ಲ. ಅಲ್ಲ ಇಲ್ಲಿ ಕೇಳಿ, ನಾವು ಹೇಳುದು ಕೇಳಿ. ಅಲ್ಲಲ್ಲ, ನಾನ್ ಹೇಳ್ತಕ್ಕಂಥದ್ದಲ್ಲ, ರುದ್ರಮುನಿ ಅವರೇ ಕನ್ನಡದಲ್ಲಿ ಹೇಳಿದ್ರು, ಇದು ಅವಶ್ಯಕತೆ ಇದ್ದಿಲ್ಲ, ನಾವು ಅದನ್ನ ಸಬ್ಮಿಟ್ ಮಾಡಿಲ್ಲ ಅಂತ ಹೇಳಿದ್ರು. ಅಲ್ಲಲ್ಲ, ಈಗ ನೋಡಿ, ಇಲ್ಲಿ ಒಂದು ಕೇಳಿ. ಈಗ ಇವರು ರುದ್ರಮುನಿ ಅವರು ನಮ್ದು ಫೋನ್ ಟವರ್ ಮಾತ್ರ ಮಾಡಿದವರು. ಹೇಳ್ತಾ ಹೇಳಿ ಸರ್. ರುದ್ರಮುನಿ ಅವರು ನಮ್ದು ಫೋನ್ ಟವರ್ ಅವರಿಗೆ ಮಾತ್ರ ಮಾಡಿದವರು. ಅಂದ್ರೆ ನಿಮ್ದು ಒಂದೇ ಮಾಡಿದ್ರಾ? ಅಲ್ಲ, ಪ್ರಶ್ನೆ ಕೇಳಿ. ನೀವು ಹೇಳಿದ್ರಲ್ಲ, ರುದ್ರಮುನಿ ಅವರು ಹೇಳಿದ್ರಲ್ಲ, ರುದ್ರಮುನಿ ಅವರು ನಮ್ದು ಫೋನ್ ಟವರ್ ಇದ್ದು ಫೋನ್ ಟವರ್ ಲೊಕೇಶನ್ ಮಾತ್ರ ಮಾಡಿದ್ದವರು.
ಅದನ್ನ ಕೋರ್ಟ್ ಸಬ್ಮಿಟ್ ಮಾಡಿಲ್ಲ ಸರ್ ಅದನ್ನ ಮಾಡಿದ್ರೆ ಅಲ್ಲ ಈಗ ಏನ್ ಗೊತ್ತಾ ನೋಡಿ, ಕೋರ್ಟ್ ಅವ್ರದ್ದು ಮಾತ್ರ ಅವ್ರು ಮಾತ್ರ ಮಾಡಿದ್ದಂತ, ಅದವ್ರು ಕೋರ್ಟಿಗೆ ಮಾಡ್ತಾರಾ ಇಲ್ವಾ ಅದು ಅವ್ರಿಗೆ ಬಿಟ್ಟದ್ದು. ನಮ್ದು ಎಲ್ಲ ಚೆಕ್ ಮಾಡಿದ್ರೆ ಅದು ಬಿಡಿ, ಅದು ಕೋರ್ಟ್ ಬೇಕಾದ್ರೆ ಕೇಳ್ತಾರೆ, ಅದು ಕೋರ್ಟ್ ಅದು ಬೇಕಾದ್ರೆ ಕೇಳ್ತಾರೆ, ಅವ್ರು ಏನ್ ಬೇಕಾದ್ರೆ ಮಾಡ್ತಾರೆ, ಅವ್ರು ಕೋರ್ಟ್ ಕೇಳ್ತಾರಲ್ಲ, ಅದು ಬಿಡಿ, ಅದು ನಂಗೆ ಗೊತ್ತಿಲ್ಲ ಅದು. ಅದು ನಿಮ್ ಕರೆಕ್ಟ್ ಇದೆ ಸರ್, ನೀವ್ ಹೇಳ್ತಕ್ಕಂತ ವಾದ ಕರೆಕ್ಟ್ ಇದೆ. ಬಟ್ ಆ ವಯ್ಯ ತಪ್ಪು ಮಾಡಿರ್ತಕ್ಕಂಥದ್ದು ಅಲ್ಲೇ, ಯಾಕಂದ್ರೆ ಆ ಲೊಕೇಶನ್ ಅಲ್ಲಿ ಆ ವಯ್ಯ ಇಲ್ಲಿಲ್ಲ ಅಂತಂದೇಳಿ ತೋರಿಸ್ಬಿಟ್ಟಿದ್ರೆ ಬಗೆರ್ದೋಗ್ಬಿಡೋದು. ಉದಯ್ ಜೈನ್ ಅಂದ್ರೆ ನೆಮ್ಮದಾಗ ಆರಾಮಾಗಿ ಆಟ ಹೊಡ್ಕೊಂಡಿರ್ತಿದ್ದ. ಈಗ ಇಲ್ಲ ಈಗ ಏನ್ ಗೊತ್ತಾ ನೋಡಿ, ನಾನು ಈಗಲೂ ನೆಮ್ಮದಿಯಲ್ಲಿ ಇದ್ದೇನೆ. ನಮ್ಗೆ ನೋಡಿ ಏನ್ ಗೊತ್ತಾ, ಈಗ ನಿಮಗೆ ನೋಡಿ ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗುದ್ರೆ ನೀವು ಅದನ್ನ ಒಪ್ಪುದ್ರೆ ಮಾತಾಡಿ. ಏನ್ ಗೊತ್ತಾ, ಸುಮ್ಮನೆ ಈಗ ನೋಡಿ ಏನ್ ಗೊತ್ತಾ ನೋಡಿ, ನಿಮ್ಮ ಹತ್ರ ಈಗ ಮಾತಾಡಿ, ಏನಾದ್ರು ಈಗ ನಿಮ್ಮ ಹತ್ರ ಏನಾದ್ರು ಮಾತಾಡಿ, ಈಗ ನಮ್ಗೆ ಏನಾದ್ರು ಇದುಂಟ ಇಲ್ಲಿ? ಏನಿಲ್ಲ ಸರ್, ಏನಿಲ್ಲ. ಅಲ್ಲ ಈಗ ಏನ್ ಗೊತ್ತಾ, ಹೇಳಿ ಸರ್, ಹೇಳಿ ಸರ್. ಈಗ ನೋಡಿ ನಿಮ್ಮ ಹತ್ರ ಮಾತಾಡಿ ಏನಾದ್ರು ಅದಕ್ಕೆ ಏನಾದ್ರು ಪರಿಹಾರ ನೀವು ನಿಮ್ಗೆ ಆಗುತ್ತಾ ಮಾಡ್ಲಿಕ್ಕೆ? ಸರ್ 4 ಜನ ತಿಳ್ಕೊಂಡ್ರೆ ಉದಯ್ ಜೈನ್ ಇದ್ರಲ್ಲಿ ಇಲ್ಲ ಅಂಬೋದು ಗೊತ್ತಾಗುತ್ತಲ್ಲ ಸರ್. ಅಲ್ಲ ಇಲ್ಲ ಅಂತ ಅಲ್ಲ, ಇಲ್ಲ ಅಂತ ಹೇಳಿದ್ರು ಇಲ್ಲಿ ಏನ್ ಗೊತ್ತ ನೋಡಿ, ನಮ್ಮವ್ರು ನಂಬ್ತಾರೆ, ಸರ್ ನಮ್ಮದವರು ನಂಬುದಿಲ್ಲ. ನಂಬೋದಿಲ್ಲ, ಅದೇ ಬಂದಿರ ಸರ್ ಸಮಸ್ಯೆ. ಏನ್ ಗೊತ್ತಾ ಸರ್, ಇದಕ್ಕೆ ಮೊದಲೀಗ ನೀವು ನಂಬ್ತೀರಾ ಹೇಳಿ? ಮೊದಲೀಗ ನೀವು ನಂಬ್ತೀರಾ? ನೀವೇ ನಂಬಲ್ಲ ಅಲ್ಲ. ಈಗ ಗೊತ್ತಾ ನೋಡಿ, ಈಗ ಬೇರೆಯವ್ರು ಬಿಡಿ, ಈಗ ನಾನ್ ಮಾತಾಡಿದ್ರೆ ಈಗ ನೀವೇ ನಂಬಲ್ಲ. ಇಲ್ಲ ಸರ್, ನಂಬಲ್ಲ. ಯಾಕೆ ನಂಬಲ್ಲ ಅಂದ್ರೆ ರಿಪೋರ್ಟ್ ಹಾಗಾದ್ರೆ ನೀವು ಅಲ್ಲ ನಂಬಲ್ಲಾದ್ರೆ ಮತ್ತೆ ನಂಗೆ ಯಾಕೆ ನೀವು ನನ್ನ ನಂಬ ಇದ್ರೆ ಮತ್ತೆ ಯಾಕೆ ನಾವು ಮಾತಾಡೋದು? ಹಂಗಲ್ಲ ಸರ್, ಸಾರ್ ಹೇಳೋದ್ ಅರ್ಥ ಮಾಡ್ಕೊಳ್ಳಿ. ನಾನ್ ನಿಮ್ಗೆ ನಂಬಲ್ಲ ಅಂತಂದ್ರೆ ಯಾವ ಕಾರಣಕ್ಕೆ ನಂಬಲ್ಲ ಅಂತಂದ್ರೆ ನೀವು ಮಾಡಿಲ್ಲ ಸರ್. ಈಗ ನೋಡಿ ಏನ್ ಗೊತ್ತಾ, ಈಗ ಬೇರೆ ಯಾವ್ದು ಬೇಡ. ಈಗ ನೋಡಿ ನೀವು ನನ್ನನ್ನು ಈಗ ನೀವು ನಂಗೆ ಫೋನ್ ಮಾಡಿದ್ರಿ. ಈಗ ಹೌದು ಸರ್, ಹೌದು. ನಾನು ಹೇಳಿದನ್ನು ನೀವು ನಂಬದಿದ್ರೆ ಹಾಗಾದ್ರೆ ಮತ್ತೆ ಯಾಕೆ ನೀವು ನನ್ನ ಹತ್ರ ಮಾತಾಡುದು? ನಾನು ಹೇಳಿದ ನೀವು ಹೌದಂತ, ಹೌದು ಹೀಗೀಗೆ ಆಗಿದೆ, ಆ ಉದಯ ಜೈನಿಗೆ ಫೋನ್ ಮಾಡಿದೆ, ನಂಗೆ ಆಗ ಫೋನ್ ಬಂತು, ನಾನು ಇದಕ್ಕೆ ವಾಪಸ್ 2 ಸರಿ ಫೋನ್ ಮಾಡಿದೆ, ನಂಗೆ ನಾನಾಗ ಮಿಸ್ ಕಾಲ್ ಇತ್ತು, ಪುನಃ ಮಿಸ್ ಕಾಲ್ ಬಂತು, ಫೋನ್ ಮಾಡಿ ಕೇಳಿದೆ. ಸರ್ ಕೇಳಿದ್ರೆ ನಾನು ಆಗ್ಲೇ ಮಾಡಿದ್ದೆ, ನೀವ್ ಎತ್ತಲಿಲ್ಲ, ಇವಾಗ ನೀವೇ ಮಾಡಿದ್ರೆ ಓಕೆ, ಸಂತೋಷ, ಅದಕ್ಕೇನಿಲ್ಲ ಸರ್. ಹೌದಾಗ ಅಲ್ಲ, ಮುಂಚೆ ಉಂಟಲ್ಲ, ಮುಂಚೆ ಈಗ ನೀವು ಮಾಡಿದಾಗ ಈಗ ನಾನು ಇಲ್ಲಿ ಇರ್ಲಿಲ್ಲ, ಈಗ ಆಗಿಲ್ಲ. ಅಲ್ಲ, ಇರ್ಲಿ ಸರ್, ಅದಕ್ಕೆ ತೊಂದ್ರೆ ಇಲ್ಲ. ನೀವು ಮಾಡಿದ್ರೆ ನಾವು ಮಾಡಿದ್ರೆ 2 ಒಂದೇ. ಅಲ್ಲ ಈಗ ನೋಡಿ, ಈಗ ಏನ್ ನಿಮ್ ಮೇಲೆ ನಂಬಿಕೆ ಬರ್ಬೇಕಂತೇಳಿ ನಿಮಗೆ ಫೋನ್ ಮಾಡಿರ್ತಕ್ಕಂತ ಸರ್ ನಾನು. ಅಲ್ಲ ಈಗ ಹೌದು, ಈಗ ನಾನೀಗ ಫೋನ್ ಮಾಡಿದ್ದೇನೆ ನಿಮ್ಮ ಹತ್ರ. ಸರ್, ನಿಮ್ಮ ಹತ್ರ ಯಾವತ್ತೂ ಬೇಕಾದ್ರೆ ಮಾತಾಡ್ಲಿಕ್ಕೆ ರೆಡಿ ಇದ್ದೇನೆ. ನೋಡಿ, ನೀವು ಮಾಧ್ಯಮದ ನಂತರ ನಾನು ಹಾಗೆ ಅಂತಲ್ಲ, ನನಗೆ ನಿಮಗೂ ನಮಗೊಂಥರ ಫ್ರೆಂಡ್ಲಿ ಆಗಿ ಮಾತಾಡ್ಲಿಕ್ಕೆ ನಾನು ಯಾವಾಗೂ ರೆಡಿ ಇದ್ದೇನೆ. ಆದ್ರೆ ನೋಡಿ ನಾನು ಇವಾಗ್ಲೂ ನಿಮಗೆ ಫ್ರೆಂಡ್ಲಿ ಆಗೇ ಮಾತಾಡ್ತಕ್ಕಂಥದ್ದು. ಯಾಕೆ ಗೊತ್ತಾ, ನಾನು ನಂಬಲ್ಲ ಸರ್, ನಾನು ನಂಬಲ್ಲ ಎಂಬ ಪ್ರಶ್ನೆಗೆ ಏನ್ ಗೊತ್ತಾ ಸರ್, ನೀವು ಅವತ್ತಿಂದೇನೆ ನೀವೇನ್ ತನಿಖೆ ಮಾಡಿದಿರಿ, ಫೋನ್ ಟ್ಯಾಪಿಂಗು ಮತ್ತೆ ಬ್ರೈನ್ ಮ್ಯಾಪಿಂಗು, ಅದನ್ನ ಕೋರ್ಟ್ ನಲ್ಲಿ ಒಂದು ಅರ್ಜಿ ಹಾಕಿ ಫಸ್ಟ್ ಇದನ್ನ ತಗೊಂಡು ನೀನ್ ಕೋರ್ಟ್ ಸಬ್ಮಿಟ್ ಮಾಡಪ್ಪ ನೀನ್ ಅಂತೇಳಿ ಶಿವ ಯಾವ್ದಿದ ಸರ್ ರುದ್ರಮುನಿ ಅವ್ರಿಗೆ ಹೇಳ್ಬಿಟ್ಟಿದ್ರೆ ಈ ಸಮಸ್ಯೆನೇ ಬಗೆಹರಿದೋಗ್ಬಿಡ್ತಿತ್ತು. ನೀವ್ ಯಾಕೆ ಸುಮ್ಮನಿದ್ರಿ? ಅದಕ್ಕೋಸ್ಕರ ನಾನು ನಿಮ್ಮ ನಂಬಲ್ಲ ಅಂತ ಹೇಳಿದ. ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್. ನೀವು ಅತ್ಯಾಚಾರ ಅಂತ ನಾನು ಹೇಳೇ ಇಲ್ಲ ಸರ್, ನೀವು ಅಪರಾಧ ಅಂತ ಹೇಳಿಲ್ಲ, ಬೇಜಾರಾಗ್ಬೇಡಿ. ಮತ್ತೆ ಇಲ್ಲಿ ನೋಡಿ ಹೇಳುದು ಕೇಳಿ, ಏನ್ ಗೊತ್ತಾ ನೋಡಿ, ನಾವು ಸುಮ್ಮನೆ ನೋಡಿ ಮತ್ತೆ ನಾವು ಸುಮ್ಮನೆ ಏನು ಕೂರ್ಲಿಲ್ಲ. ನಮ್ದು ಈಗ ನೋಡಿ CID ತನಿಖೆ ಆಯ್ತು, ಅದು ಮುಗಿಯಿತು. ಆ CID ಮುಗಿಯೋ ಮುಂಚೆನೆ CBIಗೆ ಹೋಯ್ತು. CID ತನಿಖೆ ಎಲ್ಲ ಏನ್ ಬೇಕು ಅವರಿಗೆ? ಈಗ ನಮ್ಮ ಇವರು ಲೋಕಲ್ ಪೊಲೀಸ್ನವ್ರ ನಮ್ಮ ವಿಷಯ ಬಂದಿಲ್ಲ, ಆಯ್ತಾ? ಈಗ ಬಿಡಿ ಅದು ಬಿಡಿ, ನಮ್ದು ಬಿಡಿ, ನಮ್ದು ಎಂತ ಬಿಡಿ. ಈಗ ಇವರು ಹೆಗ್ಡೆ ತಮ್ಮನ ಮಗ ಊರಲ್ಲಿ ಇರ್ಲಿಲ್ಲಲ್ಲ, ನೀವು ಅದನ್ನ ನಂಬ್ತೀರಾ ಸರ್? ವೀರೇಂದ್ರ ಹೆಗ್ಡೆ ಅವ್ರು ತಮ್ಮನ ಮಗ ಅರ್ಚಂದ್ರ ಹೆಗ್ಡೆ, ನಿಚಲ್ ಜೈನ್ ಅಂಬೋರು ಫಾರಿನ್ ಅಲ್ಲಿ ಇದಾರ ಅಂತ ಇವ್ರ ಅವ್ರ ದೊಡ್ಡಪ್ಪನೇ ವೀರೇಂದ್ರ ಹೆಗ್ಡೆ ಅವ್ರು ಹೇಳಿದ್ರು. ಹೌದು, ಈಗ ಅದನ್ನ ನೀವು ಅದನ್ನ ನಂಬ್ತೀರಾ? ಈಗ ಸರ್ ಅದು ಟಿಕೆಟ್ ಆಯ್ತು ಅಂತೇಳಿ ನಾನು ಹೊಸದ್ ಗಿಳಿಯರ್ ಸಾರಿ ಕೂಡ ಫೋನ್ ಮಾಡಿದ್ದೆ ಸರ್. ನನಗೆ ನಿಚಲ್ ಜೈನ್ ಅವ್ರದ್ದು ಒರಿಜಿನಲ್ ಅದು ಇದ್ರೆ ಹಾಕಿ ಸರ್ ಅಂತ ಹೇಳಿದ್ದೆ. ಅದ್ ಇವತ್ತಿನವರೆಗೂ ನನಗೆ ಆ ಟಿಕೆಟ್ ಇಂದ ಹಾಕಿಲ್ಲ. ಇವ್ರು ಕೋಲಾರದ ಸಂದೇಶ ಗೊತ್ತೇನು ಸರ್? ಕೋಲಾರ ಸಂದೇಶ ಅವ್ರು ಹೇಳಿದ್ರು, ಅವ್ರು ಹೇಳ್ತಕ್ಕಂಥ ಮಾಹಿತಿ ನಿಚ್ಚಲ್ ಅಂಬ ಹುಡುಗ ಬೇರೆ ಹುಡುಗ ಹೋಗಿರ್ತಕ್ಕಂಥದ್ದು ಕನ್ಫರ್ಮ್ ಮೇಲ್ ಟಿಕೆಟ್ ಇದೆ ನನ್ನ ಹತ್ರ, ಆ ಹುಡುಗ ಸಮೇತ ಸೌಜನ್ಯ ಕೇಸ್ ಮುನ್ನೆಲೆಗೆ ಬಂದ್ರೆ ಆ ವಯ್ಯ ತನಿಖೆ ಬರ್ತಾನಂತ ಹೇಳ್ತಕ್ಕಂಥದ್ದು ಮಾಧ್ಯಮ ಬಂದಿರ್ತಕ್ಕಂಥದ್ದು ನಾನು ಹೇಳ್ತಕ್ಕಂಥದ್ದು. ನನಗೆ ಆ ವಯ್ಯ ಪರಿಚಯನೂ ಇಲ್ಲ ಸರ್, ನಾನು ಡೈರೆಕ್ಟ್ ಪರಿಚಯ ಇಲ್ಲ. ನೀವ್ ಹೆಂಗ್ ಫೋನ್ ಅಲ್ಲಿ ಈಗ ನೋಡಿ, ಅಲ್ಲ ಏನ್ ಗೊತ್ತಾ, ಈಗ ನೋಡಿ, ಈಗ ಹಾಗಾದ್ರೆ ನೀವು ಅದನ್ನು ನಂಬಲ್ಲ. ಯಾರು ಇವನ ಇಲ್ಲಿ ಇಂಡಿಯಾದಲ್ಲಿ ಇರ್ಲಿಲ್ಲ ಅಂತ ಹೇಳಿದ್ರು ನಂಬಲ್ಲ.
ಅಲ್ಲ ಸರ್ ನಂಬ್ತೀನಿ ನಾನು. ಟಿಕೆಟ್ ಅನ್ನ ನನಗೆ ವಸಂತ್ ಗಿಳಿಯರ್ ಸರ್ ನನ್ನ ಹತ್ರ ಐತೆ ರೆಕಾರ್ಡ್ಸ್ ಅಂತ ಹೇಳಿ ನನಗೆ 3 ತಿಂಗಳಿಂದ ನಾನು ಸತಾಯಿಸ್ತಾ ಇದ್ದಾರೆ ಸರ್. ನನಗೆ ಒಂದು ಅಲ್ಲ ಟಿಕೆಟ್. ನಿಮಗೆ ಅಲ್ಲ ಈಗ ನಿಮಗೆ ಇವನು ಯಾಕೆ ಗಿಲಿಯರ್ ಯಾಕೆ ಕೊಡ್ಬೇಕು ನಿಮಗೆ? ಹಾಗಿದ್ರೆ ನೀವು ಇವರಿಗೆ ಫೋನ್ ಮಾಡಿ ಇವರಿಗೆ ಇವ್ರ ಹತ್ರ ಹೋಗಿ ಇವರಿಗೆ ಹೋಗಿ ಕೇಳಿ ಅಲ್ಲ ಸಿಬಿಐಗೆ. ಇವರು ಸಿಬಿಐಗೆ ಸಿಐ ನಾವು ಕೊಟ್ಟಿದ್ದಾರೆ ಅವರು. ಸಿಬಿಐ ಕೊಟ್ಟಿರ್ತಕ್ಕಂಥದ್ದು ಅದ್ ನಾನು ಕೇಳಿದೆ ಸರ್. ಸಿಬಿಐಗೆ ಹೋಗಷ್ಟು ಇನ್ನ ಅಷ್ಟೊಂದು ಇನ್ನ ಮುಂದುವರೆದಿಲ್ಲ ಸರ್. ನಾನು ಅಲ್ಲಲ್ಲ ಹೇಗ್ ಗೊತ್ತಾ ನೀವು ನೋಡಿ ಇಲ್ಲಿ ಹೇಗ್ ಗೊತ್ತಾ ನೀವು ಅಲ್ಲ ನಿಮ್ಗೆ ಗೊಂದಲಮಯ ಇದ್ರೆ ಈಗ ಗಿಲಿಯಾರ್ ಕೊಡದಿದ್ರೆ ಗಿಲಿಯಾರ್ ಮತ್ತೆ ರಾಕೇಶ್ ಶೆಟ್ಟಿ ಅವರಿಗೆ ಫೋನ್ ಮಾಡಿ ರಾಕೇಶ್ ಶೆಟ್ಟಿಗೆ ಫೋನ್ ಮಾಡಿ ನೀವು ಕೇಳ್ಬೋದು. ನಿಮ್ಗೆ ಅದು ಬೇಡ ರಾಕೇಶ್ ಶೆಟ್ಟಿ ಪವರ್ ಟಿವಿ ನಿಮ್ಗೆ ಅವರು ಬೇಡ ಗಿಲಿಯಾರ್ ಬೇಡ ಅವ್ರು ಕೊಡಲ್ಲ. ಯಾಕಂದ್ರೆ ಅವರು ಕೊಡದಿದ್ರೆ ಈಗ ನೀವು ಈಗ ನೋಡಿ ಇವರಿಗೆ ಸಿಐಡಿ ಅವರಿಗೆ ಕೊಡ್ಬೋದು ಕೇಳ್ಬೋದು. ಟಿಕೆಟ್ ಹೆಂಗ್ ಗೊತ್ತಾ ಹೇಳಿ ಸರ್ ಹೇಳಿ. ಇಲ್ಲಿ ಕೇಳಿ ಹೇಳಿದ್ರ ನಾವು ಇದ್ದಾಗ ಇವರು ಹೆಗ್ಡೆಯವ್ರ ತಮ್ಮ ಮತ್ತೆ ತಮ್ಮನ ಮಗ ಅವರು ತಮ್ಮನ ಮಗ ಯಾರು ಚಿಕ್ಕವಲ್ಲ ದೊಡ್ಡವ ಇಬ್ಬರು ಬಂದು ಅಲ್ಲಿ ಸಿಐಡಿ ಆಫೀಸ್ ಅಲ್ಲಿ ಅವರು ಒಂದು ದಿನ ಅಲ್ಲಿ ಫುಲ್ ಕೂತಿದ್ದಾರೆ. ಇಲ್ಲಿ ಅದೇ ಬೆಂಗಳೂರು ಆಫೀಸ್ ಅಲ್ಲಿ ಯಾವಾಗ ಅದೇ ಸರ್ ತನಿಖೆಗೆ ಬಂದು ಕೂತಿದಾರ ಅವರು ತನಿಖೆ ಮಾಡಿಸ್ಕೊಂಡು ಹೋಗಿದ್ದಾರೆ. ಅಲ್ಲಲ್ಲ ಎಲ್ಲ ಹೇಳುದು ಕೇಳಿ ನೀವು. ಏನ್ ಗೊತ್ತಾ ಈಗ ಉಂಟಲ್ಲ ಇವರು ಹೆಗ್ಡೆಯವ್ರ ತಮ್ಮ ಮತ್ತೆ ಅವ್ರ ಮಗ ದೊಡ್ಡವ ಅವ್ರು ಅಲ್ಲಿ ಬಂದವ್ರಿ ನಾವು ಅಲ್ಲಿ ಇದ್ದಾಗ ಬಂದವ್ರು ಅಲ್ಲಿ ಹೊರಗಡೆ ಹೊರಗಡೆ ಕೂತಿದ್ದಾರೆ. ಗೊತ್ತಾಯ್ತಾ ನಿಮ್ಗೆ? ಗೊತ್ತಾ ಸರ್. ಟಿವಿ ಅದೇ ಟಿವಿ ಮಾಧ್ಯಮದ ಪ್ರಸಾರ ಆಗುವತ್ತೆ ಬಂದು ಕೂತ್ಕೊಂಡಿದ್ರ ಅಂತ ಹೇಳ್ತಾ ಇದ್ದೀವಿ. ಅಲ್ಲಲ್ಲ ಟಿವಿ ಭಾಷೆ ಮಾಧ್ಯಮ ಅಲ್ಲ. ಇವರು ಸಿಐಡಿ ಇವರು ತನಿಖೆ ಮಾಡುವಾಗ ಅವ್ರಿಗೆ ಏನ್ ಬೇಕು ದಾಖಲೆ ಕೊಡ್ಲಿಕ್ಕೆ ಅಲ್ಲಿ ಬಂದು ಕೂತಿದ್ದಾರೆ. ಅವರು ಸಹ ತನಿಖೆಗೆ ಬಂದಿದ್ದಾರೆ. ಇವರು ತಮ್ಮನ ಅವರ ಯಾರು ಹೇಳ್ತಾರೆ ಆರೋಪಿ ಅಂತ ಅವ್ರು ಹೇಳ್ತಾರಲ್ಲ ಅವನು ಇಲ್ಲಿ ಇರ್ಲಿಲ್ಲಲ್ಲ ಈ ಇಂಡಿಯಾದಲ್ಲಿ ಇರ್ಲಿಲ್ಲಲ್ಲ ಅವನ ತಂದೆ ಮತ್ತೆ ಅಣ್ಣ ಅಲ್ಲಿ ಬಂದು ಸಿಐಡಿ ಅವ್ರಿಗೆ ಬಂದು ಅಲ್ಲಿ ಕೂತ್ಕೊಂಡು ಅವ್ರು ಕರೆದಾಗ ಅವ್ರಿಗೆ ಏನ್ ದಾಖಲೆ ಬೇಕು ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಕೇಸ್ ಮಾತ್ರ ಕ್ಲೋಸ್ ಆಗ್ತಾ ಇಲ್ಲ. ಅಲ್ಲಲ್ಲ ಹೇಳಿ ಏನ್ ಗೊತ್ತಾ ನೋಡಿ ಕೇಸ್ ಕ್ಲೋಸ್ ಮಾಡ್ಲಿಕ್ಕೆ ನಿಮಗೆ ನಾನೀಗ ಎಂತ ಹೇಳಿದ್ರು ನೀವು ಅದನ್ನು ನಂಬುದಿಲ್ಲ. ಈಗ ನಿಮಗೆ ನೀವು ಹೇಳ್ತೀರಿ ಬಸ್ ಟಿಕೆಟ್ ಹೇಳ್ತೀರಿ ಅಲ್ಲಿ ಟಿಕೆಟ್ ಕೇಳ್ತೀರಿ. ನಿಮಗೆ ಅಲ್ಲಿ ಹೋಗಿ ಟಿಕೆಟ್ ಹೇಳ್ಬೋದಲ್ಲ. ಎಲ್ಲಿ ಇವ್ರ ಹತ್ರ ಹೋಗಿ ಕೇಳ್ಬೋದು ಸಿಎನ್ ಹತ್ರ. ಈಗ ನಿಮಗೆ ಅಷ್ಟು ಇಂಟ್ರೆಸ್ಟ್ ಇದ್ರೆ ನಿಮಗೆ ಈಗ ಅಲ್ಲ ಏನ್ ಗೊತ್ತಾ ನಿಮಗೆ ನೋಡಿ ನೀವು ಈಗ ನಂಗೆ ಫೋನ್ ಮಾಡೋಕ್ಕಿಂತ ಈಗ ನೀವೊಂದು ಕೆಲಸ ಮಾಡಿ ನಿಮ್ಮ ಹತ್ರ ಮಾತಾಡುವ. ಏನ್ ಗೊತ್ತಾ ಎಷ್ಟು ಬೇಕಾದ್ರೂ ಮಾತಾಡುವ. ನೀವೊಂದು ಕೆಲಸ ಮಾಡಿ ನನ್ನ ಈ ನಂಬರ್ಗೆ ನಂಬರ್ಗೆ ಫೋನ್ ಪೇ ಇದೆ. ಈ ನಂಬರ್ಗೆ ನೀವು ನಂಗೆ ಸ್ವಲ್ಪ ಇದು ಹಾಕಿ ಅಮೌಂಟ್ ಹಾಕಿ ಅಲ್ಲಲ್ಲ ಏನ್ ಗೊತ್ತಾ ಈಗ ನೀವೊಂದು ಎಷ್ಟು ಸಾವಿರ ಒಂದು 5,000 10,000 ರೂಪಾಯಿ ಹಾಕಿ. ಹಾಕಿದ್ಮೇಲೆ ನಾವು ನೀವು ಯಾವಾಗ ಫೋನ್ ಮಾಡ್ತೀರಿ ಆವಾಗ ಮಾತಾಡುವ. ಅಲ್ಲ ಸರ್ ಅಲ್ಲ ಎಲ್ಲ ಏನ್ ಗೊತ್ತಾ ಸರ್ ಹೇಳುದು ನಾನು ಈಗ ನೋಡಿ ಏನ್ ಗೊತ್ತಾ ನೋಡಿ ಸುಮ್ಮನೆ ಈಗ ನೀವು ಯಾವ್ದನ್ನು ನೀವು ನಂಬುವ ಬಸ್ಸದಲ್ಲಿ ನೀವು ಇಲ್ಲ. ನಾನು ಸುಮ್ಮನೆ ನಿಮ್ಗೆ ನಿಮ್ಮ ಫೋನ್ ಮಾಡಿ ನಾವು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಏನ್ ಗೊತ್ತಾ ನೀವು ಫೋನ್ ಮಾಡೋದಕ್ಕೋಸ್ಕರ ದುಡ್ಡು ಕೇಳ್ತಾ ಇದೀರಾ ಸರ್ ನೀವು? ಅಲ್ಲಲ್ಲ ದುಡ್ಡು ಕೇಳೋದಲ್ಲ ರೀ ನಮಗೆ ನಾವು ಸುಮ್ಮನೆ ಯಾಕೆ ನಾವು ನಿಮ್ಮ ಹತ್ರ ಮಾತಾಡ್ಬೇಕು? ಹಂಗೆ ಸರಿ ಆಯ್ತು ಹೇಳಿ ಸರ್. ಥ್ಯಾಂಕ್ ಯು. ಇಷ್ಟೊತ್ತು ಮಾಹಿತಿ ತುಂಬಾ ಧನ್ಯವಾದಗಳು ಸರ್. ಇದನ್ನ ಪಬ್ಲಿಷ್ ಮಾಡ್ತೀನಿ, ಜನಗಳ ಅಭಿಪ್ರಾಯ ಬಿಡ್ತೀನಿ ಸರ್. ಇದು ಕಾಮೆಂಟ್ ಅಲ್ಲಲ್ಲ ನೀವು ಏನ್ ಗೊತ್ತಾ ನೀವು ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಎಲ್ಲ ಪ್ರಚಾರ ಮಾಡಿ ಏನ್ ಬೇಕಾದ್ರೂ ಮಾಡ್ಬೋದು. ಯಾಕೆ ಗೊತ್ತಾ ನಿಮಗೆ ನೀವು ಸತ್ಯವನ್ನು ನೀವು ಯಾವತ್ತು ನಂಬಲ್ಲ ಸರ್. ನಾನ್ ನಂಬಿದ್ರೆ ನೀವು ಅತ್ಯಾಚಾರಿ ಆಗೋದಿಲ್ಲ, ನಾವು ನಂಬಿದ್ರು ನೀವು ಅತ್ಯಾಚಾರಿ ಆಗೋದಿಲ್ಲ. ನೀವು ನಿಯತ್ತಾಗಿದ್ರೆ ನಿಯತ್ತಿನ ಮನುಷ್ಯನೇ ಇರ್ತೀರಿ. ಅವತ್ತಿಗೂ ನಾನು ಹೇಳಿದ್ರೆ ನೀವು ಅತ್ಯಾಚಾರಿ ಆಗಲ್ಲ ಸರ್, ನೀವು ಕೊಲೆಗಾರ ಆಗೋದಿಲ್ಲ. ನಿಮಗೆ ನಿಮ್ಮ ಆತ್ಮಸಾಕ್ಷಿಯಾಗಿ ನೀವು ಹೆಂಗಿದಿರೋ ಹಂಗೆ ಇರ್ತೀರಿ ಸರ್. ನಾನು ಅತ್ಯಾಚಾರ ಅಂದೇಳಿ ನೀವು ಅತ್ಯಾಚಾರ ಆಗಲ್ಲ, ಕೊಲೆಗಾರ ಅಂದೇಳಿ ಕೊಲೆಗಾರ ಆಗಲ್ಲ ಸರ್. ನಾನು ಆಗಲ್ಲ, ನೀನು ಆಗಲ್ಲ. ನಿಮ್ಗೆ ಏನ್ ಗೊತ್ತಾ ನಿಮಗೆ ಏನು ಬೇಕಾದ್ರೂ ನೀವು ಇವರಿಗೆ ಅಲ್ಲಿಗೆ ಹೋಗಿ ಸಿಐಡಿ ಅವ್ರ ಹತ್ರ ಸಿಬಿಐ ಹತ್ರ ನೀವು ಅದನ್ನ ತಗೊಂತೀವಿ ಸರ್. ನಿಮ್ಮ ಸಲಹೆಗೆ ತುಂಬಾ ಧನ್ಯವಾದಗಳು. ಕೇಳ್ತೀವಿ ಸರ್. ನಿಮಗೆ ಅದಕ್ಕೆ ಏನು ಬೇಕು ಮುಂದುವರಿತ ಸರ್. ಇದು 12-13 ಆಗ್ಬಿಡ್ತು. ಈ ಕೇಸ್ನ ಹೆಂಗನ್ನ ಮಾಡಿ ಸತ್ಯವನ್ನು ಹೊರಗೆ ತರಬಹುದು ಒಂದು ಉದ್ದೇಶ ಮಾಡ್ತಾ ಇದೀವಿ ಸರ್. ಅದನ್ನ ಬಿಟ್ರೆ ಬೇರೆ ಇನ್ನೇನಿಲ್ಲ. ಸತ್ಯ ಉಂಟಲ್ಲ ಸತ್ಯ ಹೊರಗೇನೆ ಬರ್ಬೇಕು. ಏನ್ ಗೊತ್ತಾ ನೋಡಲಿ ಈಗ ನೋಡಿ ಇದರಲ್ಲಿ ಇವರು ಈಗ ಸೌಜನ್ಯನ ಕೇಸ್ ಒಂದು ಆಯ್ತು. ಈಗ ಇನ್ನೊಂದು ಕೇಸು ಇದು ಮಾಡಿದ್ದಾರೆ, ಬುರುಡೆ ಕೇಸ್ ಒಂದು ಮಾಡಿದ್ದಾರೆ, ಷಡ್ಯಂತರ ಮಾಡಿದ್ದಾರೆ. ಮಾಡ್ಲಿ ಸರ್, ಷಡ್ಯಂತ್ರ ಮಾಡಿದ್ರು ಇಲ್ಲಿ ಬರುತ್ತೆ. ಅಲ್ಲಿ ಏನ್ ಹೌದು ಷಡ್ಯಂತ್ರ ಮಾಡಿದ್ರೆ ಈಗ ಇನ್ನೂ ಇದೆ. ಈಗ ಏನ್ ಗೊತ್ತಾ ಈಗ ಅದನ್ನ ಅವ್ರು ಇನ್ನೊಂದು ಮಾಡ್ತಾರೆ, ಇನ್ನೊಂದು ಬೇರೆ ಏನಾದ್ರು ಸ್ಟಾರ್ಟ್ ಮಾಡ್ತಾರೆ. ಮಾಡ್ಲಿ ಸರ್, ಮಾಡ್ಲಿ ಒಳ್ಳೇದು. ಸತ್ಯ ನಮ್ಮ ಕ್ಷೇತ್ರದ ಬಗ್ಗೆ ಯಾರೇ ಸರ್ ನೋಡಿ ಸರ್, ನಮ್ಮ ಸೌಜನ್ಯ
ಹೋರಾಟಗಾರರಾಗ್ಲಿ ಇನ್ಯಾರೇ ಆಗ್ಲಿ ಸರ್, ಬೇರೆ ಯಾರೇ ಆಗ್ಲಿ ಹೋರಾಟ ಮಾಡ್ಕೊಂತ ಕ್ಷೇತ್ರದ ಮೇಲೆ ಷಡ್ಯಂತ್ರ ಮಾಡಿದ್ರೆ ಅವ್ರಿಗೆ ತಕ್ಕ ಶಿಕ್ಷೆ ಮಂಜುನಾಥ ಸ್ವಾಮಿ ಕೊಡ್ತಾನೆ, ಕಾನೂನು ಸಮೇತ ಕೊಡುತ್ತೆ ಸರ್. ಇದಂತೂ ತಪ್ಪಿದ್ದಲ್ಲ. ಹೌದೌದು. ಏನ್ ಗೊತ್ತಾ, ಕಾನೂನಿಗಿಂತ ದೊಡ್ಡವ್ರು ಯಾರಿಲ್ಲ ಸರ್, ದೇವರಿಗಿಂತ ದೊಡ್ಡವ್ರು ಯಾರಿಲ್ಲ, ಕಾನೂನಿಗಿಂತ ದೊಡ್ಡವ್ರು ಯಾರಿಲ್ಲ. ಮತ್ತೆ ಏನ್ ಗೊತ್ತಾ ನೋಡಿ, ನೀವು ನೀವು ನಮ್ಮ ಮಾತನ್ನು ಯಾವ್ದನ್ನು ನೀವು ಕೇಳಲಿಕ್ಕೆ ರೆಡಿ ಇಲ್ಲ ಸರ್. ನಾವೆಲ್ಲ ಕೇಳ್ತಾ ಇದೀವಿ ಸರ್, ಇಷ್ಟ ತಗೊಂಡ ಕೇಳಿಸ್ಕೊಂಡಿದ್ದೀವಿ ಸರ್. ನಾನು ಸರ್ ನೋಡಿ ಸರ್, ಇದ್ರಲ್ಲಿ ಸರ್ ನೋಡಿ ಸರ್, ನಾನೇನಾದ್ರು ತಪ್ಪು ಮಾತಾಡಿದ್ರೆ ಸಾರಿ, ಬಟ್ ಇದ್ರಲ್ಲಿ ನಾವ್ ಯಾವ್ದೇ ಕಟ್ ಅಂಡ್ ಪೇಸ್ಟ್ ಮಾಡೋದು ಸರ್. ನೀವ್ ಹೆಂಗ್ ಮಾತಾಡಿದ್ರು ಬೇಕಾದ್ರೆ ನೀವು ಕಾಲ್ ರೆಕಾರ್ಡ್ ಐತ ಅಂತ ಗೊತ್ತಿಲ್ಲ, ಇದು ಹೆಂಗಿರೋದು ಹಂಗೆ ಆಗ್ತದೆ ಸರ್. ನಮ್ತಾಗೆ ನೋಡಿ ಸರ್, ನಾನು ಸೌಜನ್ಯನ ಪರನೂ ಅಲ್ಲ, ಈ ಕಡೆ ನಿಮ್ ಪರನೂ ಅಲ್ಲ. ನಮಗೆ ಈಗ ನೋಡ್ರಿ, ನೀವು ಫೋನ್ ಮಾಡಿ, ಈ ಫೋನ್ ನಾನು ಫಸ್ಟ್ ಕೇಳಿದೆ ನಿಮ್ಗೆ, ನೀವು ಅದನ್ನು ಫೋನ್ ಮಾಡಿ ಇದರಲ್ಲಿ ಬೇಕಾದ್ರೆ ವೈರಲ್ ಮಾಡೋದು, ನೀವು ವೈರಲ್ ಮಾಡ್ತೀರಂತ ನಾವು ನಿಮ್ಮ ಫೋನ್ ತೆಗೆದೆ ಕೂತ್ಕೊಳ್ಳೋದು, ನಾವು ಆತರ ಕದ್ದು ಮುಚ್ಚಿ ಕೂತ್ಕೊಳ್ಳೋದು ಮಾಡ್ಲಿಕ್ಕೆ ರೆಡಿ ಇಲ್ಲ. ಅಲ್ಲ ಸರ್, ನೀವೇನ್ ತಪ್ಪು ಮಾಡಿದ್ರೆ ಬಿಡಪ್ಪ ವೈರಲ್ ಮಾಡ್ಬೇಡ ಅಂತ ಹೇಳಕ್ಕೆ, ತಪ್ಪೇ ಮಾಡಿದ್ರೆ ಯಾಕೆ ಭಯ ಪಡ್ಬೇಕು? ಅಲ್ಲ, ನಾವು ಅದಕ್ಕೆ ಹೇಳಿದಲ್ಲ, ನಾವು ಮುಂಚೆನೆ ಹೇಳಿದೆ, ನೀವು ವೈರಲ್ ಮಾಡುದು ಮಾಡಿ ಅಂತಲೇ ನಾನು ನಿಮ್ಗೆ ಫಸ್ಟ್ ಹೇಳಿದ್ದೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇಷ್ಟು ಸರ್, ಇನ್ನ ಹೆಚ್ಚಿನ ಮಾಹಿತಿ ನಾವು ಇನ್ನ ಕನೆಕ್ಟ್ ಮಾಡ್ಕೊಂಡು ನಿಮ್ಗೆ ಇನ್ನೊಂದ್ಸಲಿ ಫೋನ್ ಮಾಡ್ತೀನಿ ಸರ್. ನಾನು ಫೋನ್ ಮಾಡ್ತೀನಿ. ಮತ್ತೆ ಏನ್ ಗೊತ್ತಾ ನೋಡಿ, ಇಲ್ಲಿ ಏನ್ ಗೊತ್ತಾ, ಮತ್ತೆ ನೀವು ಸುಮ್ಮನೆ ಫೋನ್ ಮಾಡ್ಲಿಕ್ಕೆ ನಮ್ಗೆ ಅದನ್ನ ಅದೇ ಕೆಲಸ ಮಾಡ್ಲಿಕ್ಕೆ ಅಲ್ಲ. ನಿಮ್ಗೆ ಏನ್ ಗೊತ್ತಾ, ಕಾನೂನು ರೀತಿಯಲ್ಲಿ ನಿಮ್ಗೆ ಏನು ಬೇಕು ಮಾಹಿತಿ ಬೇಕು, ನೀವು ಇವ್ರ ಹತ್ರ ಸಿಬಿಐ ಹತ್ರ ಹೋಗಿ ಕೇಳ್ಬೋದು, ಕೋರ್ಟ್ಗೆ ಅರ್ಜಿ ಹಾಕ್ಬೋದು. ಸರಿ ಸರ್, ತಗೊಂತೀನಿ ಸರ್. ಮತ್ತೆ ಏನ್ ಗೊತ್ತಾ ನೋಡಿ, ನೀವು ನಮ್ಮ ಮಾತು ನಾವಲ್ಲ, ಈಗ ಸತ್ಯವನ್ನು ನೀವು ನಂಬದಿದ್ರೆ ನಿಮ್ದು ಒಂದು ಬೇರೆನೇ ರೂಟ್ ಆದ್ರೆ. ಇಲ್ಲ ಸರ್, ಸರ್ ನಾವು ನ್ಯೂಸ್ ಸರ್, ನಾವು ಆ ಕಡೆ ಈ ಕಡೆ ಇರೋದಲ್ಲ ಸರ್. ನಾವು ಸತ್ಯ ಅತ್ಲಾಗ ಇರ್ತೀವಿ ಸರ್, ನಿಮ್ ಕಡೆನೂ ಇರ್ತೀವಿ, ಅವ್ರ ಕಡೆ ಇರ್ತೀವಿ ಸರ್. ನಮ್ಗೆ ಸತ್ಯಾಂಶ ಹೊರಗೆ ಬರ್ಬೇಕು ಸರ್. ಸರ್ ನಿಮ್ ಕಡೆ ಏನೋ ಅಕಸ್ಮಾತ್ ಈ ತರ ಹೇಳಿ ಅಂತಾರ, ನಿಮ್ಮನ್ನು ದುಡ್ಡು ಕೇಳಿ ನಾವು ಹಾಕ್ಸ್ಕೊಂತ ಇಲ್ಲ, ಅವ್ರನ್ನ ದುಡ್ಡು ಕೇಳಿ ಇದೇ ಮಾಡ್ತಾ ಇಲ್ಲ ಸರ್. ನಮಗೆ ಆ ಕಡೆನೇ ಕೇಳ್ತೀವಿ ಸರ್, ಈ ಕಡೆ ಕೇಳ್ತೀವಿ. ನಾವು ಒಂದ್ ಸೈಡ್ ಯಾವತ್ತೂ ಪ್ರಸಾರ ಮಾಡದೇ ಇಲ್ಲ ಸರ್. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಸರ್. ಅಲ್ಲ, ನೀವು ಹೌದು ಒಂದ್ ಸೈಡ್ ಪ್ರಚಾರ ಮಾಡಿ. ಈಗ ನೋಡಿ, ಈಗ ಇವರು ಸಿಬಿಐ ಸಿಬಿಐ ರಿಪೋರ್ಟ್ ಉಂಟಲ್ಲ, ಇವರು ಸೌಜನ್ಯದ ಎಷ್ಟು ಸಾವಿರ ಪೇಜ್ ಇದೆ, ಅದನ್ನ ನೀವು ನೋಡಿ, ಅದನ್ನೆಲ್ಲ ನೀವು ಮೊದಲು ಅದನ್ನೆಲ್ಲ ನೋಡಿದ್ರೆ ನಿಮಗೆ ಅದನ್ನು ನೋಡಿ ಮತ್ತೆ ನೀವು ಫೋನ್ ಮಾಡಿ. ಸರಿ ಸರ್, ಓಕೆ ಸರ್. ಒಂದ್ಸಲ ರೆಫರ್ ಮಾಡಿ ಸರ್, ಇನ್ನೊಂದ್ಸಲಿ ನೋಡ್ಕೊಂಡು ಕುಲಂಕುಷವಾಗಿ ತನಿಖೆ, ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ ತನಿಖೆ ಮಾಡಿ ನಿಮ್ಗೆ ಫೋನ್ ಮಾಡ್ತೀನಿ. ಅವರು ಇವುಂಟಲ್ಲ, ಸೌಜನ್ಯ ಸಂತೋಷ್ ರಾವನ್ನು ಜೈಲಿಂದ ಯಾರು ಬಿಡಿಸಿದ್ದು, ಜಾಮೀನು ಕೊಟ್ಟು ಅವರನ್ನು ಯಾರು ಹೊರಗೆ ಮಾಡಿದ್ದು ನಿಮ್ಗೆ ಗೊತ್ತಿರೋದು ಸರ್? ಅದ್ರ ಬಗ್ಗೆನೂ ಗೊತ್ತು. ಈಗ ನೀವು ಹೇಳಿ ಗೊತ್ತದ ಯಾರಂತ ಸರ್? ಅದೇ ಇವರು ವಿಠಲ್ ಗೌಡ್ರು ಬಿಡ್ಸ್ಕೊಂಬಂದ್ರು ಅಂತ ಹೇಳ್ತಾ ಇದೀರಿ ನೀವು. ಆ ಅಲ್ಲ, ಹೇಳುದು ಯಾರು? ನಾನು ಹೇಳುದಲ್ಲ, ನೀವ್ ಹೇಳಿದಲ್ಲ ಸರ್, ಮಾಧ್ಯಮದ ಮುಖಾಂತರ ಬಂದಿರತಕ್ಕಂತ ಮಾಹಿತಿ ನಾನು ಹೇಳ್ತಾ. ನಿಮ್ಗೆ ಗೊತ್ತುಂಟು ಯಾರು ಗೊತ್ತುಂಟ, ಯಾರು ಬಿಡಿಸ್ತಿದ್ದು, ಯಾರು ಮೈಸೂರು ತಿಮ್ಮನೋಡಿ ಒಂದು ಚಾನಲ್ ಅಲ್ಲಿ ಎಂತ ಹೇಳಿದಾನೆ ಸರ್? ಅದು ಗೊತ್ತಿಲ್ಲ ಸರ್, ಹೇಳಿ ಸರ್, ನೀವ್ ಹೇಳಿ ಸರ್. ನಾನು ಹೇಳುದಲ್ಲ, ನಿಮ್ಗೆ ಅದು ಗೊತ್ತಿರ್ಬೇಕಲ್ಲ ಸರ್. ಅದು ಕೆಲವೊಂದು ಮಾಧ್ಯಮದಲ್ಲಿ ಕೆಲವೊಂದು ಮಾತುಗಳೆಲ್ಲ ಬರ್ತಿದಾವೆ. ನಾವು ಸತ್ಯಾಂಶ ತಿಳ್ಕೊಬೇಕಂತೇಳಿ ಸತ್ಯ ಪರಿಶೋಧನೆಗೆ ನಿಂತಿರ್ತಕ್ಕಂಥ. ಹೌದು, ಈಗ ಗೊತ್ತಾ ನೋಡಿ, ಸತ್ಯ ಸರ್ ನೀವ್ ಹೇಳಿದ್ದೆ ಇನ್ನೊಂದು ತಿಳ್ಕೊಳ್ಳಿ ಸರ್, ನೀವ್ ಹೇಳಿದ್ದೆ ಸತ್ಯ ಅಂತ ನಾನು ನಂಬಲ್ಲ, ಅವ್ರು ಹೇಳಿದ್ದೆ ಸತ್ಯ ಅಂತ ನಂಬಲ್ಲ. ನೀವ್ ಹೇಳಿದ್ದು ಕೇಳಿಸ್ಕೊಂತೀವಿ, ಅವ್ರು ಹೇಳಿದ್ದು ಕೇಳಿಸ್ಕೊಂತೀವಿ ಸರ್. ನಾನ್ ಮಧ್ಯೆ ಬಿಡ್ತೀವಿ ಸರ್. ಒಂದು ನೀವು ಕೆಲಸ ಮಾಡಿ, ಈಗ ಸೌಜನ್ಯ ತಾಯಿ ಇವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನು ಇದು ಮಾಡ್ಲಿಕ್ಕೆ ತನಿಖೆ ಇದು ಟ್ರಯಲ್ ಮಾಡ್ಲಿಕ್ಕೆ ಒಂದು ನೀವು ಯಾಕೆ ಪ್ರಯತ್ನ ಮಾಡಬಾರ್ದು ಸರ್? ಅದು ಮೊನ್ನೆನೇ ನಾವು ಫೋನ್ ಮಾಡಿದೆ ಸರ್. ಫೋನ್ ಮಾಡಿ ಇವರಿಗೆ ಯಾರಿಗೆ ಜಯಂತ್ ಅಣ್ಣರಿಗೆ ಕೇಳಿದ್ರೆ ಅವ್ರು ಹೋಗಿದಾರೆ, ಹೈಕೋರ್ಟ್ ಹೋಗಿದ್ದಾರೆ. ಸಂತೋಷ್ ರಾವ್ನು ಕುಸುಮಾವತಿನೂ ಇಬ್ರು ಹೋಗಿದಾರೆ ಸರ್. ಈಗ ಮರು ತನಿಖೆಗೆ ಹೋಗಿದಾರೆ ಸರ್, ಅರ್ಜಿ ಹಾಕಿದಾರೆ ಸರ್. ಇದು ಸತ್ಯನ ಸುಳ್ಳು? ಹಲೋ, ಸರಿ, ಹೆಂಗ್ ನೀವು ಅದನ್ನ ಎಲ್ಲ ಕರೆಕ್ಟ್ ಆಗಿ ಮಾಹಿತಿ ಮತ್ತೆ ಹೇಳ್ಬಿಟ್ಟು ಮತ್ತೆ ನೀವು ಫೋನ್ ಮಾಡಿ. ಆಯ್ತಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟೊತ್ತು ಸಮಯ ಕೊಟ್ಟು ಮಾತಾಡಲಿಕ್ಕೆ ತುಂಬಾ ಧನ್ಯವಾದ. ಓಕೆ ಸರ್, ಥ್ಯಾಂಕ್ ಯು.